ಸರ್ ಈಗ ಬಹಳ ಆ, ನಿರೀಕ್ಷೆಯಿಂದ ಕಾಯ್ತಾ ಇದ್ದ ಸಾಹಿತ್ಯಾಭಿಮಾನಿಗಳಿಗೆ ಒಂದು ಹೊಸ ಕಾದಂಬರಿ ಬಹಳ ಶೀಘ್ರವಾಗಿ ಕೊಟ್ಟಿದ್ದೀರಿ. ಸುಮಾರು 2 ವರ್ಷಗಳ ಅಂತರದಲ್ಲಿ, ಯಾನ ನಂತರ 2 ವರ್ಷಗಳ ನಂತರದಲ್ಲಿ ಈ ಕಾದಂಬರಿ ಬಂದಿದೆ, ಉತ್ತರಕಾಂಡ. ಅದ್ರ ಬಗ್ಗೆ ಒಂದಷ್ಟು ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ. ಈಗ ಸುಮಾರು 40 ವರ್ಷಗಳ ಹಿಂದೆ ನೀವು ಮಹಾಭಾರತವನ್ನ ಆಧರಿಸಿ ಈಗಿನ ಒಂದು ಸಮಾಜಕ್ಕೆ, ಈಗಿನ ಆಶೋತ್ತರಗಳಿಗೆ ಅದನ್ನ ಒಗ್ಗಿಸಿ ಬಗ್ಗಿಸಿ ಒಂದು ಮಹಾಕೃತಿಯನ್ನ ರಚನೆ ಮಾಡಿದ್ರಿ. ಅದಾದ ನಂತರ ರಾಮಾಯಣವನ್ನ ಆಯ್ಕೆ ಮಾಡ್ಕೊಂಡಿದ್ರಿ. ಇದು ಈಗಿನ ಸಂದರ್ಭದಲ್ಲಿ ನೀವು ರಾಮಾಯಣವನ್ನ ಆರಿಸ್ಕೊಳ್ಳೋದಕ್ಕೆ ಏನಾದರೂ ಕಾರಣ ಇದೆಯಾ ಅಂತ? ಹಾಗೆ ಆರಿಸ್ಕೊಳ್ಳೋಕ್ಕೆ ಅಂತ ಏನಿಲ್ಲ. ನಾನು ಪರ್ವ ಬರೆದ ಸುಮಾರು ಕೆಲವು ವರ್ಷಗಳ ನಂತರದಲ್ಲೇ ಕೆಲವರು ನನಗೆ ಸಲಹೆ ಮಾಡೋದು, ಅಂದರೆ ರಾಮಾಯಣ ಮಹಾಭಾರತ ಮೂಲದಲ್ಲೆಲ್ಲ ಓದಿರುವಂಥವ್ರೇನೆ ಸಂಸ್ಕೃತ ವಿದ್ವಾಂಸರು, ನೀವು ರಾಮಾಯಣ ಕುರಿತು ಅದೇ ರೀತಿ ಪರ್ವದ ರೀತಿಯಲ್ಲಿ ಯಾಕೆ ಬರೀಬಾರದು ಅಂತ ಸಲಹೆ ಕೊಟ್ಟರು. ನನಗೆ ಯಾಕೋ ರಾಮಾಯಣ ಅಷ್ಟು ಮಹಾಭಾರತದಷ್ಟು ಕಥೆಯ ಶಕ್ತಿ ರಾಮಾಯಣದಲ್ಲಿಗೆ ನನಗೆ ಕಂಡಿರಲಿಲ್ಲ. ಆದರೂ ಇರಲಿ ಅಂತ ಅಂದು ವಾಲ್ಮೀಕಿ ರಾಮಾಯಣವನ್ನು ಓದಕ್ಕೆ ಶುರು ಮಾಡಿದೆ. ನಾನು ಅಯೋಧ್ಯಾಕಾಂಡವನ್ನು ಓದುವಷ್ಟೊತ್ತಿಗೆ ನನಗೆ ಏನಿದ್ರೊಳಗೆ ಏನಂಥ ಶಕ್ತಿ ಇಲ್ಲ ಈ ವಸ್ತುವಿನಲ್ಲಿ, ಮಹಾಭಾರತದಲ್ಲಿ ಇರುವಂಥ ಶಕ್ತಿ ಇಲ್ಲಿಲ್ಲ ಅಂತ ಅನ್ನಿಸ್ತು, ಬಿಟ್ಟುಬಿಟ್ಟೆ ನಾನು ಅದನ್ನು. ಆಮೇಲೆ ಇತ್ತೀಚೆಗೆ ಸ್ವಲ್ಪ ರಾಮನ ಬಗ್ಗೆ ಹೆಚ್ಚು ಚರ್ಚೆ ನಡೀತಾ ಇದೆ ನಮ್ಮ ಕನ್ನಡದ ಇದರೊಳಗೆ, ಚಿಂತನೆಯಲ್ಲೇ ರಾಮನ ಬಗ್ಗೆ ಹೆಚ್ಚು ಇದು ನಡೀತಾ ಇದೆ ಅಲ್ಲಿ. ಅದು ನನಗೊಂದು ಪ್ರಚೋದನೆ ಸಿಕ್ತು, ಇರಲಿ ನೋಡೋಣ ಅಂತ ಮತ್ತೆ ನಾನು ವಾಲ್ಮೀಕಿ ರಾಮಾಯಣವನ್ನು ಓದಕ್ಕೆ ಶುರು ಮಾಡಿದೆ. ಹಾಗೆ ಓದ್ತಾ ಓದ್ತಾ ಇದನ್ನು ಬರೀಬಹುದು ನಾನು ಅಂತ ಅನ್ನಿಸ್ತು. ಆದರೆ ಉದ್ದಕ್ಕೂ ನನ್ನ ಮನಸ್ಸಿನೊಳಗಿದ್ದದ್ದೇನು ಅಂದರೆ, ಮಹಾಭಾರತದೊಳಗೆ ಇರುವಂಥ ಕಥಾಶಕ್ತಿ ರಾಮಾಯಣದೊಳಗೆ ಇಲ್ಲ. ಎಷ್ಟಾದ್ರೂ ವೀಕ್ ಸ್ಟೋರಿ ಅಲ್ಲಿರೋದು. ಒಬ್ಬ ವ್ಯಕ್ತಿ ರಾಮ ಬರ್ತಾನೆ, ಅವನೇನೋ ಪಿತೃವಾಕ್ಯ ಪರಿಪಾಲನೆ ಅಂತ ಮಾಡ್ತಾನೆ, ಅಲ್ಲಿಗೆ ಹೋಗ್ತಾನೆ, ಇದು ಮಾಡ್ತಾನೆ, ಸೀತೆನ ಹೊತ್ಕೊಂಡು ಹೋಗ್ತಾನೆ ರಾವಣ, ಅಲ್ಲೇ ಬರ್ತಾನೆ. ಅದು ಅಂಥ ಶಕ್ತಿವಂತ ವಸ್ತು ಅಂತ ನಂಗೆ ಅನ್ನಿಸ್ಲಿಲ್ಲ ಅದನ್ನು. ಆದರೂ ನಾವು ನೋಡೋಣ ಇದರ ನಿಜ ಏನು, ನಿಜ ಅಂದರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ ಇದಕ್ಕೆಲ್ಲ. ನೋಡಿ, ವಾಲ್ಮೀಕಿ ವ್ಯಾಸಭಾರತವನ್ನು ಓದುವಾಗ ನಾನು ಇದರ ನಿಜ ಏನು ಅಂದರೆ, ಈ ಪಾತ್ರಗಳು ಹೀಗೆ ಬಿಹೇವ್ ಮಾಡಬೇಕಾದ್ರೆ ಏನು ಹಿನ್ನೆಲೆ ಇದೆ, ಅದು ನಿಜ ನನಗೆ. ಅದೇ ರೀತಿಯಲ್ಲಿ ವಾಲ್ಮೀಕಿ ರಾಮಾಯಣವನ್ನು ಓದುವಾಗ ಈ ಪಾತ್ರಗಳು ಹೀಗೆ ಬಿಹೇವ್ ಮಾಡಬೇಕಾದ್ರೆ ಏನು ಹಿನ್ನೆಲೆ ಏನಿರುತ್ತೆ, ಅದು ನನಗೆ ನಿಜ ಅಂತಂದರು. ನನ್ನ ಮನಸ್ಸು ಹಾಗೇನೆ ಹುಡುಕೊಂಡು ಹೋಗ್ತಲೇ ಇರುತ್ತೆ, ಯಾವುದು ಬರಿಬೇಕಾದ್ರೂ ಹಾಗೆ ಹುಡುಕೊಂಡು ಹೋಗ್ತಲೇ ಇರುತ್ತೆ. ಸೊ ನನ್ನದೇ ಆದ ರೀತಿಯಲ್ಲಿ ಒಂದು ವಸ್ತು ಬೆಳ್ಕೊಂಡು ಬಂತು. ಆಮೇಲೆ ಬೇರೆಯವರು ಯಾರು ಮಾಡದೇ ಇರುವಂಥದ್ದು ಇಲ್ಲೇನಿದೆ ಅನ್ನೋದು ನನ್ನ ಮನಸ್ಸಿನಲ್ಲಿ ಹುಟ್ಟಿತು. ಸೀತೆ ದೃಷ್ಟಿಯಿಂದ ನಾನು ಯಾಕೆ ಬರೀಬಾರ್ದು ಇದನ್ನು ಅಂತ ಅನ್ನಿಸ್ತು. ವಾಲ್ಮೀಕಿ ರಾಮಾಯಣದಲ್ಲಿ ಏನಾಗುತ್ತೆ ಅಂದರೆ, ಸೀತೆ ಇದು ಮಾಡ್ಕೊಂಡು ಏನೋ ಒಂಥರ ಪ್ಯಾಸಿವ್ ಕ್ಯಾರೆಕ್ಟರು ವಾಲ್ಮೀಕಿ ರಾಮಾಯಣದೊಳಗೆ. ಅವಳು ಅಷ್ಟು ಪ್ಯಾಸಿವ್ ಆಗಿ ಇರಬೇಕಾ ಅನ್ನೋದು ನನ್ನ ಮನಸ್ಸಿನಲ್ಲಿ ಹುಟ್ಟಿತು. ಅದೇ ರೀತಿ ಲಕ್ಷ್ಮಣನೂ ಕೂಡ ಪ್ಯಾಸಿವ್ ಕ್ಯಾರೆಕ್ಟರು. ಅಂದರೆ ಅವನು ಅಣ್ಣನ ಆಜ್ಞಾಧಾರಕ ಅಂತ ಅಂದರೆ ಅವನು ಏನೂ ಇಲ್ಲ, ಅವನು ಅಣ್ಣನಿಗೆ ಎದುರು ಮಾತು ಒಂದೂ ಅವನು ಆಡೋದಿಲ್ಲ. ಕೆಲವು ಇವರು ವಿ ರಾಘವನ್ ಅಂತ ಒಬ್ಬರು ಸಂಸ್ಕೃತ ವಿದ್ವಾಂಸರು, ಅವರು ರಾಮಾಯಣದ ಮೇಲೆ ಬರೆದಿದ್ದಾರಲ್ಲ, ಅದನ್ನು ಓದಿದ್ದೀನಿ ನಾನು. ಅದರೊಳಗೆ ಲಕ್ಷ್ಮಣ ಎಲ್ಲೋ ಒಂದು ಕಡೆಯಲ್ಲಿ ಹಿ ಡಿಫರ್ಸ್ ಫ್ರಮ್ ಹಿಸ್ ಬ್ರದರ್. ಇಲ್ಲ, ಲಕ್ಷ್ಮಣಗೂ ಒಂದು ಇಂಡಿವಿಜುವಾಲಿಟಿ ಅಂತ ಅಷ್ಟಕ್ಕೇನೆ ಅವರು ಅದನ್ನು ಜಸ್ಟಿಫೈ ಮಾಡೋಕ್ಕೆ ಹೋಗ್ತಾರೆ. ನನಗೆ ಅದೇನು ಸರಿ ಅಂತ ನಂಗೆ ಅನ್ನಿಸ್ಲಿಲ್ಲ ಇದಕ್ಕೆ. ಸೊ ಲಕ್ಷ್ಮಣನು ಯಾಕೆ ಶಕ್ತಿ ಇರಬಾರ್ದು ಅವನಿಗೆ? ನೋಡಿ, ವಾಸದಲ್ಲಿ ಎಲ್ಲ ಕೆಲಸ ಮಾಡೋನು ಲಕ್ಷ್ಮಣನೇ.
ಹೊಸದಾಗಿ ಯಾವ ಒಂದು ಕುಟೀರ ಕಟ್ಟಬೇಕಾದ್ರೆ ಅವನು ಆಹಾರ ತರೋನು ಅವನು, ಇವ್ರನ್ನೆಲ್ಲ ರಾತ್ರಿ ಹೊತ್ತೆಲ್ಲ ಕಾಯೋನು ಅವನು, ಎಲ್ಲ ಮಾಡೋನು ಒಂದೇ ಸಮಯದಲ್ಲಿ. ಅವನು ಯಾಕೆ ವೈ ಶುಡ್ ಈ ಸ್ಲೇವ್ ಹಿಮ್ಸೆಲ್ಫ್? ನನಗಿದು ಎಂಥ ಅಣ್ಣ ತಮ್ಮಂದರು ಆದ್ರೂ ಯಾಕೆ ಅಂತ ಅಂದರೆ, ಇವ್ರಿಗೆ ಯಾರನ್ನ ಈ ವಾಲ್ಮೀಕಿಗಳಿಗಾಗಲಿ ಅಥವಾ ಅನಂತರದೊಳಗೆ ರಾಮಾಯಣನ ಬರೆದವ್ರಿಗಾದ್ರೂ ರಾಮ ದೇವರು, ಅವನು ಅವತಾರ, ಇವನು ಭಕ್ತ. ಈ ರಿಲೇಷನ್ಶಿಪ್ ಇಟ್ಟಿದ್ದಾರೆ ಅವರು. ನಾನು ಆ ರಿಲೇಷನ್ಶಿಪ್ಪನ್ನು ನಾನು ಯಾವ ಇದರೊಳಗೆ ಪರ್ವದಲ್ಲಿಗೂ ಇಲ್ಲ, ಈಗ ಬರೆದಿದ್ದೀನಲ್ಲ ಯಾವುದು ಉತ್ತರಾಖಂಡ ಅದರೊಳಗೂ ನಾನು ಅದನ್ನು ಎಲ್ಲ ಇಟ್ಕೊಂಡಿಲ್ಲ. ನೋಡಿ, ಇದೇನಾಗುತ್ತೆ, ಈ ಅವತಾರ ಅನ್ನೋ ಕಾನ್ಸೆಪ್ಟ್ ನಮ್ಮಲ್ಲಿ ಬಂತಲ್ಲ, ಅವತಾರ ಕಾನ್ಸೆಪ್ಟ್ನೊಳಗೆ ಪ್ರತಿಯೊಂದು ಅವತಾರದೊಳಗೂ ಕೂಡ ಅದು ದೇವರೇನೆ ಈ ಅವತಾರ ತಾಳದ ಅಂತ ಅನ್ನೋದು ಬಂದ್ಬಿಡುತ್ತೆ. ಆವಾಗ ಅವನು ಏನೂ ತಪ್ಪು ಮಾಡಲ್ಲ, ಅವನು ಏನು ಮಾಡಿದ್ರೂ ಕೂಡ ಅದು ಸರಿಯಾಗೇ ಇರುತ್ತೆ ಅನ್ನೋದೊಂದು ಪ್ರಿಸಂಪ್ಷನ್ ಆಗಿಬಿಡುತ್ತೆ ಇದರೊಳಗೆಲ್ಲ. ಸೊ ನಾನು ಅದನ್ನು ಒಪ್ಪೋದೇ ಇಲ್ಲ. ಅವನು ನಮ್ಮಂತೆ ಒಬ್ಬ ಮನುಷ್ಯ ಅಂದೋದನ್ನು ಇಟ್ಕೊಂಡ್ರೆ ನಾವು ಅದನ್ನು ಆಬ್ಜೆಕ್ಟಿವ್ ಆಗಿ ಆ ಪಾತ್ರವನ್ನು ನಾವು ಅನಲೈಸ್ ಮಾಡಬಹುದು. ನಾನು ಇದನ್ನು ಇಟ್ಕೊಂಡು ರಾಮನೂ ಒಬ್ಬ ಮನುಷ್ಯ, ಲಕ್ಷ್ಮಣನೂ ಒಬ್ಬ ಮನುಷ್ಯನೇ, ಸೀತೆನೂ ಒಬ್ಬ ಮನುಷ್ಯಳೇನೆ, ಈ ರಾವಣನೂ ಒಬ್ಬ ಮನುಷ್ಯನೇ, ಈ ರೀತಿಯಲ್ಲಿ ನಾನು ಇಟ್ಟುಕೊಂಡು ನಾನು ಕಥೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಆದ್ದರಿಂದ ಇದುವರೆಗೆ ಯಾರು ಏನೇನು ಬರೆದಿದ್ದಾರೆ ಅಥವಾ ಏನೇನು ಸೇರಿಸಿದಾರಲ್ಲ, ಉದಾಹರಣೆಗೆ ರಾವಣ ಅಂತ ಅಂದ್ರೇನು, ಅವನಿಗೇನು ಸೀತೆ ಮೇಲೆ ಇನ್ಯಾವ ಮೋಹನೂ ಇರಲೇ ಇಲ್ಲ, ಅವನಿಗೆ ರಾಮನನ್ನು ಯುದ್ಧದಲ್ಲಿ ಸೋಲಿಸಿಬಿಟ್ಟು ಸೀತೆಯನ್ನು ತಗೊಂಡೋಗಿ ಒಪ್ಪಿಸಿಬಿಡ್ಬೇಕು. ಈ ಥರದಲ್ಲಿ ನಮ್ಮಲ್ಲಿ ಏನಾಯಿತು ಅಂದ್ರೆ, ಒಂದು ಹೇಳ್ತೀನಿ ಕೇಳಿ. ಈ ನವೋದಯ ಕಾಲ ನಮ್ಮಲ್ಲಿ ಬಂತಲ್ಲ, ನವೋದಯ ಕಾಲದಲ್ಲಿಗೆ ನಮ್ಮ ಆಗಿನ ಲೇಖಕರು ಎಲ್ಲರೂ ಶೇಕ್ಸ್ಪಿಯರನ್ನು ತುಂಬ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿದ್ರು. ಶೇಕ್ಸ್ಪಿಯರಲ್ಲಿ ಏನು ಬರುತ್ತೆ ಅಂತಂದರೆ, ಅವನು ಯಾರು ಆ ಟ್ರ್ಯಾಜಿಕ್ ಹೀರೋ, ಎಲ್ಲ ದೃಷ್ಟಿಯಿಂದಲೂ ಅವನು ಒಳ್ಳೆಯವನೇಯ, ಒಂದೇ ಒಂದು ಟ್ರ್ಯಾಜಿಕ್ ಫ್ಲಾ ಅವನಲ್ಲಿ ಇರುತ್ತೆ. ಅದಕ್ಕೋಸ್ಕರವಾಗಿ ಇಷ್ಟೆಲ್ಲನೂ ಇದು ನಡೆದು ಹೋಗ್ಬಿಡ್ತು, ಅನಾಹುತಗಳು ಅದಕ್ಕೋಸ್ಕರವಾಗಿ ನಡೆದು ಹೋಯ್ತು ಅನ್ನೋದು ಶೇಕ್ಸ್ಪಿಯರ್ನ ಇದರೊಳಗೆ ಟ್ರ್ಯಾಜಿಡಿ ಬರುವಂಥದ್ದು. ಗ್ರೀಕ್ ಟ್ರ್ಯಾಜಿಡಿಲಿ ಅದು ಬೇರೆ, ಅದಲ್ಲ. ಶೇಕ್ಸ್ಪಿಯರಿಯನ್ ಟ್ರ್ಯಾಜಿಡಿಲಿ ಹೀಗೆ ಬರುತ್ತೆ ಇದರೊಳಗೆಲ್ಲ. ಅದನ್ನು ಇವರೆಲ್ಲ ನಮ್ಮವರೆಲ್ಲ ಓದ್ಕೊಂಡ್ಬಿಟ್ಟಿದ್ರಲ್ಲ, ಅವ್ರು ಎಲ್ಲದಕ್ಕೂ ಇದಕ್ಕೆ ರಾವಣ ಎಲ್ಲದರೊಳಗೂ ಅವನು ಇದನ್ನೇ ವೀರಾದಿವೀರ, ಅವನು ಬ್ರಾಹ್ಮಣ, ಅವನು ವೇದಾಧ್ಯಯನ ಮಾಡಿದ್ದ, ಇದನ್ನು ಏನು ಅವನ ತಾಯಿ ಶಿವಲಿಂಗನ ಪೂಜೆ ಮಾಡಬೇಕು ಅಂತ ಅಂದರೆ ಕೈಲಾಸ ಪರ್ವತವನ್ನೇ ಈ ಥರದ್ದೆಲ್ಲನೂ ಮಾಡಿಕೊಂಡು, ಆದರೆ ಏನೋ ಒಂದು ವೀಕ್ನೆಸ್ಸು ಅವನಿಗೆ ಅಂತ ಇದು ಮಾಡ್ಕೊಂಡು ಬಂದರು. ನಾನು ಆ ಪಂಥಕ್ಕೆ ಸೇರಿದವನಲ್ಲ. ಶೇಕ್ಸ್ಪಿಯರನ್ನು ನಾನು ಓದಿದ್ದೀನಿ ಸಾಕಷ್ಟು, ಆದರೆ ನನಗೆ ಅದು ಬೇಕಾಗಿಲ್ಲ, ಆ ಥಿಯರಿ ಬೇಕಾಗಿಲ್ಲ. ನಾನು ನಿಜ ಜೀವನದೊಳಗೆ ವ್ಯಕ್ತಿಗಳನ್ನು ಯಾವ ರೀತಿ ನಾನು ನೋಡಿ ಅರ್ಥ ಮಾಡ್ಕೊಂಡಿದ್ದೀನಿ, ನನ್ನ ಸಾಕ್ಷಿ ಕಾದಂಬರಿ ನೀವು ಓದಿರ್ಬೋದು. ಆ ಸಾಕ್ಷಿ ಒಳಗೆ ಒಬ್ಬ ಮಂಜಯ್ಯ ಅಂತ ಬರ್ತಾನೆ. ಆ ಮಂಜಯ್ಯ ಎಂಥ ಹಾದ್ರ ಬರ್ಕನಾಗ ಇರ್ತಾನೆ, ರಾವಣನು ಅಂತಾನೆ ಹಾದ್ರ ಬರ್ಕ. ನನ್ನ ಪ್ರಕಾರದಲ್ಲೇ ಆ ಮಂಜಯ್ಯನಿಗಿಂತ ಹೆಚ್ಚಿನ ರಿಸೋರ್ಸಸ್ ಇದೆ ರಾವಣನಿಗೆ. ಅದರಿಂದ ಎಷ್ಟು ಜನ ಹೆಂಗಸರನ್ನೆಲ್ಲ ಹೊತ್ಕೊಂಡು ಬರೋದು, ಯಾವ ಗಂಡಸನ್ನ ಸೋಲ್ಸಿದ್ರು, ಇದೆಲ್ಲ ಇವರೆಲ್ಲ ಇದು ಮಾಡಿದವ್ರೇನು, ಮುಸಲ್ಮಾನರ ಕಾಲದೊಳಗೆ ಅವರೆಲ್ಲ ಮಾಡ್ತಿದ್ದವರು ಏನು ಅಂತಂದರೆ, ಯಾವುದೇ ಒಬ್ಬ ರಾಜನನ್ನು ಸೋಲಿಸು ಅಂದರೆ ಅವನ ಹೆಂಡ್ತಿನ ಅವನ ಮಗಳನ್ನು ಹೊತ್ಕೊಂಡು ಬರಬೇಕು, ಅವ್ರನ್ನ ಭೋಗಿಸ್ಬೇಕು. ಇವನು ಈ ಮೆಂಟ್ಯಾಲಿಟಿ ಇದೆಯಲ್ಲ, ಅದು ಇದರಲ್ಲಿಗೆ ಸಾಕ್ಷಿ ಮಂಜಯ್ಯನೊಳಗೂ ಇದೆ, ರಾವಣನೊಳಗೂ ಇದೆ. ನಾನು ಡೌನ್ ಟು ಅರ್ತ್ ಆಗಿ ನಾನು ರಾವಣನ ಚಿತ್ರಿಸಿರೋದು. ಅದೇ ಥರದೊಳಗೆ ಬೇರೆ ಪಾತ್ರಗಳನ್ನು ಅಷ್ಟೇ ಈ ರೀತಿಯೊಳಗೆ ನಾನು ಪಾತ್ರಗಳನ್ನು ತಂದಿದ್ದೀನಿ. ಇಲ್ಲಿ ಒಂದು ಪ್ರಶ್ನೆ ನನಗೆ ಹುಟ್ಟಿದ್ದು ಏನು ಅಂದರೆ,
ರಾಮ ಆರಂಭದ ಕಾಲದಲ್ಲಿ ನನ್ನ ಟ್ರೀಟ್ಮೆಂಟ್ ನಾನು ಹೇಳ್ತಾ ಇರೋದು, ಆರಂಭದ ಕಾಲದೊಳಗೆ ಬಹಳ ಐಡಿಯಲಿಸ್ಟಿಕ್ ಆಗಿದ್ದಾನೆ. ಈ ಅಹಲ್ಯನ ಅವರು ಗೌತಮರು ಮಾಡಿದಾಗ ಇವರು ಹೋಗಿ ಗೌತಮರ ಹತ್ರ ಇವನು ಚರ್ಚೆ ಮಾಡಿ ಅವ್ರನ್ನ ಒಪ್ಪಿಸ್ತಾನೆ. ನಿಮಗೆ ಮನಃಶಾಂತಿ ಬೇಕು, ಧ್ಯಾನಕ್ಕೆ ಸರಿಯಾದ ಬೇಕಾದಂಥ ಒಂದು ಕಾನ್ಸಂಟ್ರೇಷನ್ ನಿಮಗೆ ಬೇಕು ಅಂತ ಅಂದರೆ ನೀವು ಅದನ್ನು ಕ್ಷಮಿಸ್ಬಿಡ್ಬೇಕು. ಕ್ಷಮಿಸೋದು ಅಂತ ಅಂದ್ರೇನು, ಯಾವ ಸಮಾಜದಲ್ಲಿ ನೀವು ಅವಳಿಂತ ಅಯೋಗ್ಯ ಕೆಲಸ ಮಾಡದ್ಲು ಅಂತ ನೀವು ಹೇಳ್ಕೊಂಬಂದಿದ್ರು, ಅದೇ ಸಮಾಜದೊಳಗೆ ಹೋಗಿ ನಾನು ಕ್ಷಮಿಸಿದ್ದೀನಿ ಅಂತ ಅಂದು ಅದೇ ಸಮಾಜದ ಮಧ್ಯದೊಳಗೆ ಅವಳ ಜೊತೆ ಅವಳಿಗೆ ನೀವು ಸಂಸಾರ ಮಾಡಬೇಕು. ಆ ವಯಸ್ಸಿನೊಳಗೆ ಸಂಸಾರ ಅಂದರೆ ಅವ್ರಿಗೇನು ದೈಹಿಕವಾದದ್ದು ಅಂತ ಅಲ್ಲ, ಅವಳ ಜೊತೆ ಇರುವುದು, ಅವಳು ಇವರ ಯೋಗಕ್ಷೇಮ ನೋಡ್ಕೊಳ್ಳೋದು ಪತ್ನಿಯಾಗಿ. ನೀವು ಹಾಗೆ ಮಾಡದೆ ಹೋದರೆ ನಿಮಗೆ ಕಾನ್ಸಂಟ್ರೇಷನ್ ಬರೋದಿಲ್ಲ ಅನ್ನುವಂಥ ಪ್ರಬುದ್ಧತೆ ರಾಮನಿಗಿತ್ತು. ಆಮೇಲೆ ಸೀತೆಯನ್ನು ಅವಳು ಯಾವುದೋ ಒಂದು ದಿಕ್ಕಿಲ್ದವಳು ಹೆತ್ತು ಅಲ್ಲಿ ಒಂದು ಹಳೆ ಸೀರೆಯಲ್ಲಿ ಸುತ್ತಿ ಬಿಸಾಕಿ ಹೋಗಿದ್ದು ಅಂಥವಳು ಇವಳಿಗೆ ಸರಿಯಾದ ಇದಿಲ್ಲ, ಏನು ಕುಲ ಇಲ್ಲ ಅಂತ ದಶರಥ ಅಬ್ಜೆಕ್ಷನ್ ತೆಗೆದು ಇವೆಲ್ಲ ನನ್ನ ಟ್ರೀಟ್ಮೆಂಟು. ಆದರೆ ರಾಮ ಇಲ್ಲ, ನಾನು ಬಿಲ್ ಹಿಡಿದ್ವಾಗಲೇ ನಾನು ಗೆದ್ದರೆ ಇವಳನ್ನು ಬರೆಸ್ತೀನಿ ಅಂತ ಅನ್ನೋ ಇದರೊಳಗೆ ನಾನು ಬಿಲ್ ಹಿಡಿದೆ. ನಾನು ಅಕಸ್ಮಾತಾಗಿ ಗೆದ್ದು ಇದ್ದೀನಿ, ಆದ್ದರಿಂದ ಅವಳೇ ನನ್ನ ಹೆಂಡತಿ, ಇಲ್ಲದೆ ಹೋದರೆ ನನ್ನ ಬೇರೆ ಮದುವೆ ನಾನು ಆಗಲ್ಲ ಅಂತಂದು ತಂದೆನ ಒಪ್ಪಿಸಿರುವಂಥ ಅಷ್ಟು ದೊಡ್ಡ ಇದಿದೆ. ಆಮೇಲೆ ಸೀತೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ರಾಮ. ಅವರ ಅರಮನೆಗೆ ಹೋದಾಗ ಒಂದ್ಸಲ ಅವನೇ ಆ ಹೆಂಡತಿಗೆ ತಲೆ ಬಾಚಿ ಇದನ್ನು ಹೆರಳು ಹಾಕಿ ಹೂ ಮುಡಿಸಿ ಈ ಥರಗಳು ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಕಾಡಿನೊಳಗೆ ಹೋದಾಗಲೂ ಕೂಡ, ಕಾಡಿಗೆ ಕರ್ಕೊಂಡು ಹೋದಾಗಲೂ ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಸೀತೆಯನ್ನು. ಆದರೆ ಅದರೊಳಗೆ ಲಂಕಾ ಯುದ್ಧ ಮುಗಿದ ಮೇಲೆ ಇದ್ದಕ್ಕಿದ್ದಾಗೆ ಯಾತಕ್ಕೆ ಬದಲಾವಣೆ ಆಗ್ಬಿಟ್ಟ ಅವನು. ಇದೊಂದು ಬಹಳ ಇಂಪಾರ್ಟೆಂಟು. ಯಾಕೆ ಬದಲಾವಣೆ ಆದ ಅಂತಂದರೆ ಅವನಿಗಾಗಲೇ ವಾಪಸ್ ಹೋಗ್ತೀನಿ ಅಯೋಧ್ಯೆಗೆ, ಇನ್ನು 6 ತಿಂಗಳು ಉಳ್ಕೊಂಡಿರೋದು, 6 ತಿಂಗಳು ಪ್ರಯಾಣಕ್ಕೆ ಆಗೋಗ್ಬಿಡುತ್ತೆ. ಇದರೊಳಗೆಲ್ಲ ಹೋಗಿ ನಾನು ಸಿಂಹಾಸನದ ಮೇಲೆ ಕೂತ್ಕೋತೀನಿ. ಆವಾಗ ಏನು ಅಪವಾದ ಬಂದೀತೋ ಅನ್ನೋದಾಗಲೇ ಅವನ ತಲೆ ಒಳಗೆ ಅಪವಾದದ ಅಲ್ಲದೇ ಕೂಡ ಸಸ್ಪಿಷನ್ನು ಬರುತ್ತೆ ಅವನಿಗೆ, ಸೀತೆ ಬಗ್ಗೆ ಬರುತ್ತೆ, ಸಸ್ಪಿಷನ್ನು ಬರುತ್ತೆ. ಅದರೊಳಗೆ ವೈ ದಿಸ್ ಚೇಂಜ್ ಇನ್ ರಾಮ. ಈ ಚೇಂಜ್ ಅವನಿಗೆ ಬಂದಿರೋದು ಯಾಕೆ ಅಂದರೆ ರಾಜನಾಗ್ತೀನಿ ಅಂತಂದು. ಆಮೇಲೆ ಅಲ್ಲಿ ಕೂಡ ಹೋಗಿ ರಾಜನಾದ ಮೇಲೆ ಇವನು ಆ ಲಕ್ಷ್ಮಣ ಹೇಗೆ ಮಾಡ್ದ, ಏನು ಅವರ ದೊಡ್ಡಮ್ಮನಿಗೆ ಇತ್ತಲ್ಲ ಒಂದು ಸಣ್ಣ ಜನಪದ ಇತ್ತಲ್ಲ, ಒಂದು 50 ಹಳ್ಳಿ ಇತ್ತಲ್ಲ, ನಾನು ಆ ಹಳ್ಳಿಲಿ ಹೋಗಿ ನನ್ನ ಹೆಂಡತಿ ಜೊತೆ ನಾನು ಇರ್ತೀನಿ, ನನಗೆ ಅವಳ ನಿಷ್ಠೆ ವಿಷಯದೊಳಗೆ, ಅವಳ ಪ್ರಾಮಾಣಿಕತೆ ವಿಷಯದೊಳಗೆ ನನಗೆ ನಂಬಿಕೆ ಇದೆ ಅಂತ ಯಾಕೆ ಅವನು ಬಿಟ್ಟು ಹೋಗಲಿಲ್ಲ ರಾಮ. ಅವನಿಗೆ ಅಧಿಕಾರದಲ್ಲಿ ಕೂತ್ಕೊಂಡು ಇರಬೇಕಾಗಿ ಬಂತು. ಅಧಿಕಾರದಲ್ಲಿ ಇರಬೇಕು ಅಂತಂದರೆ ಅವನೇ ಜಸ್ಟಿಫಿಕೇಶನ್ ಕೊಡ್ತಾನಲ್ಲ, ಅದರೊಳಗೆ ಕರೆದ ಸಭೆಯ ಒಳಗೆ ಆ ಜಸ್ಟಿಫಿಕೇಶನ್ ಕೊಡ್ತಾನಲ್ಲ. ಆಮೇಲೆ ಇನ್ನೊಂದು ಅಂಶ ಬರುತ್ತೆ ನೋಡಿ, ಶೂದ್ರ ತಪಸ್ವಿ. ಆ ಶೂದ್ರ ತಪಸ್ವಿಗೆ ಒಬ್ಬೊಬ್ಬರು ಒಂದೊಂದು ಥರದೊಳಗೆ ಟ್ರೀಟ್ ಮಾಡಿದ್ದಾರೆ. ಆದರೆ ನನಗನ್ನಿಸೋದೇನಂತ ಅಂದರೆ ಶಬರಿ ನನ್ನ ಟ್ರೀಟ್ಮೆಂಟ್ ಒಳಗೆ ಇವರು ಸೀತೆ ಅಪಹರಣ ಆಗೋದ್ಮೇಲೆ ರಾಮ ಲಕ್ಷ್ಮಣ ಹುಡುಕೊಂಡು ಹೋಗ್ತಾ ಇರುವಾಗ ಆಕಸ್ಮಿಕವಾಗಿ ಶಬರಿಯ ಇದಕ್ಕೆ ಬರ್ತಾರೆ, ಎಲ್ಲಿಗೆ ಆಶ್ರಮಕ್ಕೆ ಬರ್ತಾರೆ. ಇದರೊಳಗೆಲ್ಲ ನಾವು ಆಕೆಗೆ ತಪಶಕ್ತಿ ಇದೆ, ಆಕೆ ದೊಡ್ಡ ತಪಸ್ವಿನೇ. ಅವಳೇನೆ ತನ್ನ ಇದರಿಂದ ತಪಸ್ಸನ ಶಕ್ತಿಯಿಂದ ಹೇಳ್ತಾಳೆ, ನೀವು ದಕ್ಷಿಣ ದೇಶಕ್ಕೆ ಹೋಗಿ ಅಲ್ಲಿ ಕಿಷ್ಕಿಂಧ ಅಂತ ಒಂದು ರಾಜ್ಯ ಇದೆ, ಅಲ್ಲಿಂದ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಅವಳು ಹೇಳಿರ್ತಾಳೆ. ಇದರೊಳಗೆಲ್ಲ ಅವಳು ಕಾಲು ಮುಟ್ಟು ನಮಸ್ಕಾರ ಮಾಡ್ತಾನೆ ರಾಮ. ನಿನ್ನ ಹೆಸರೇನು ಅಂತ ಕೇಳ್ತಾನೆ ಲಕ್ಷ್ಮಣ ಶಬರಿಗೆ. ಅವಳು ಹೇಳ್ತಾಳೆ, ಹೆಸರು ಅನ್ನೋದು ಎಲ್ಲಪ್ಪ ಇದೆ, ಯಾರಿಗಿದೆ ಹೆಸರು ಅನ್ನೋದು? ಅದು ಫಿಲಾಸಫಿಕಲ್ ಸ್ಟೇಟ್ಮೆಂಟ್. ಅದು ಯಾರಿಗಿದೆ? ಏನೋ ಅಂದ್ರೆ ನನ್ನ ಜಾತಿಗೋಸ್ಕರವಾಗಿ ಶಬರಿ ಅಂತಾರೆ, ಗಂಡಸಾಗಿದ್ದರೆ ಶಬರ ಅಂತ ಕರೀತಿದ್ರು ನನ್ನ, ಇಷ್ಟೇ ಅವಳು ಹೇಳೋದು.
ಶಬರ ಅಂದ್ರೆ ಯಾರು? ಬೇಡ್ರು. ಗುಹಾನು ಬೇಡ್ರನೇ. ಹೌದು. ನೀವು ಯಾರನ್ನು ಶೂದ್ರ ಅಂತ ಕರಿತೀರೋ ಅವರಲ್ಲೂ ಕಡಿಮೆಯವರವರು. ಆ ಶಬರಿ ಇದನ್ನು ಏನು ಧ್ಯಾನ ಮಾಡಿ ಅವಳ ತಪಸ್ವಿನಿ ಅಂತ ಅನ್ನೋದನ್ನು ರಾಮ ಒಪ್ಕೊಂಡು ಅವಳು ಕಾಲ್ಮುಟ್ಟಿ ನಮಸ್ಕಾರ ಮಾಡಿದಂಥವನು ಇಲ್ಲಿ ಯಾರೋ ಒಬ್ಬ ಶೂದ್ರ ತಪಸ್ಸು ಮಾಡ್ದ ಅಂತ ಅನ್ನೋದಕ್ಕೆ ಒಂದು ಕಥೆ ಕಟ್ಟಿಸಿದ್ರು. ಆ ಕಥೆ ಏನು ಮಾಡಿದರು? ಕೃತಯುಗದಲ್ಲಿ ಕೇವಲ ಬ್ರಾಹ್ಮಣರು ತಪಸ್ಸು ಮಾಡಬಹುದು, ತ್ರೇತಾಯುಗದಲ್ಲಿ ಕ್ಷತ್ರಿಯರು ಮಾಡಬಹುದು, ದ್ವಾಪರದಲ್ಲಿ ಇವರು ಮಾಡಬಹುದು, ವೈಶ್ಯರು ಮಾಡಬಹುದು. ಇದರಲ್ಲಿ ಬಂತು ಅಂತ ಅಂದರೆ ಕಲಿಯುಗದಲ್ಲಿ 4 ಇವರು ಮಾಡಬಹುದು ಅಂತ ಇದೆ. ಇದಿನ್ನು ತ್ರೇತಾಯುಗವಾದದ್ರಿಂದ ಆ ಶೂದ್ರ ತಪಸ್ಸು ಮಾಡಿದ್ದು ಇದು ಆ ಯುಗಧರ್ಮಕ್ಕೆ ಹೊಂದೋದಿಲ್ಲ ಹಾಗೆ ಅಂತ ಅವರು ಅದನ್ನು ಆಸ್ಥಾನದೊಳಗೆ ಹೇಳಿದ್ರು ಅಂತ ರಾಮ ಹೋಗಿ ಅವನನ್ನು ಮಾಡಿ ನೀನು ಮಾಡ್ತಾ ಇರೋ ತಪ್ಪು, ಸ್ಟಾಪ್ ಇಟ್ ಅಂತ ಅವನು ಕೇಳ್ತಾನೆ. ಅವನು ವಾದ ಮಾಡ್ತಾನೆ. ಆ ವಾದ ನಾನು ಕೊಟ್ಟಿದ್ದೇನೆ ಇದರೊಳಗೆಲ್ಲನು. ಕತ್ತಿ ತಗೊಂಡು ಅವನನ್ನು ಕೊಂದು ಬಿಡ್ತಾನಲ್ಲ ರಾಮ ಇದರೊಳಗೆಲ್ಲ. ಯಾಕೆ ರಾಮನೊಳಗೆ ಈ ಬದಲಾವಣೆ ಬಂತು? ಇಟ್ ಈಸ್ ಎಸ್ಟಾಬ್ಲಿಷ್ಮೆಂಟ್. ರಾಮ ಎಸ್ಟಾಬ್ಲಿಷ್ಮೆಂಟ್ಗೆ ಪಕ್ಕಾದ ಅವನು ಇಂಡಿಪೆಂಡೆಂಟ್ ಥಿಂಕಿಂಗ್ ಹೋಯಿತು. ಅವನಿಗಿದ್ದಂಥ ಅವನು ಚಿಕ್ಕ ವಯಸ್ಸಿನೊಳಗೆ ಇದ್ದಂಥ ಧರ್ಮ ಸೂಕ್ಷ್ಮ ಅದು ಹೋಯಿತು. ಇಂಡಿಪೆಂಡೆಂಟಾಗಿ ಇರೋದು ಹೊರಟೋಯ್ತು. ಎಸ್ಟಾಬ್ಲಿಷ್ಮೆಂಟ್ಗೆ ಅವನು ಪಕ್ಕಾದ ರಾಮ ಇದರೊಳಗೆಲ್ಲ. ಈ ರೀತಿಯಲ್ಲಿ ನಾನು ರಾಮನ್ ಟ್ರೀಟ್ ಮಾಡಿದ್ದೇನೆ. ಅವನ ಯಾಕೆ ಹೀಗಾದ ಅಂತ ಅಂದದನ್ನು. ಆಮೇಲೆ ಸೀತೆ ಮೂಲ ವಾಲ್ಮೀಕಿ ರಾಮಾಯಣದೊಳಗೆ ಅವಳ ಪ್ಯಾಸಿವ್ ಕ್ಯಾರೆಕ್ಟರು, 4-5 ಮಾತಾಡ್ತಾಳೆ ಅಷ್ಟೇ. ಇಲ್ಲಿ ನಾನು ಸೀತೆ ಉದ್ದಕ್ಕೂ ಏನು ಇದು ಯಾರು ಅವಳ ತಂಗಿ ಇದ್ದಾಳಲ್ಲ ಊರ್ಮಿಳೆ, ನಾನು ಇಲ್ಲಿರೋದಿಲ್ಲ, 14 ವರ್ಷ ನಾನು ಏನು ಮಾಡಲಿ, ನಾನು ಅಪ್ಪನ ಮನೆಗೆ ಹೋಗಿರ್ತೀನಿ ಅಂದರೆ ಬೇಡಮ್ಮ ಅದು ಮಾಡಬಾರ್ದು ಅಂತ ಅವಳಿಗೆ ಹೇಳುವಷ್ಟು ಸೀತೆಗೆ ಪ್ರೌಢತೆ ಇದೆ ಅವಳಿಗೆ ಇದು ಮಾಡಿ ಅಂಥೋಳನ್ನ ಕೊನೆಗೆ ಅವಳು ಅಗ್ನಿ ಪ್ರವೇಶ ಮಾಡೋದು. ಅಲ್ಲಿ ಅಗ್ನಿ ಪ್ರವೇಶಕ್ಕೆ ಲಕ್ಷ್ಮಣ ಬಂದವಳನ್ನು ಹಿಡ್ಕೊಂಡು ಬಂದು ರಾಮನಿಗೆ ದಬಾಯಿಸ್ತಾನೆ ಅವನು ಇದರಲ್ಲಿ. ಆಮೇಲೆ ಅವಳನ್ನು ಬಿಟ್ಟು ಬಂದ ಮೇಲೆ ರಾಮ ಒಂದು ಸಲಿನಾದರೂ ಯೋಚನೆ ಮಾಡಿದ್ನ. 16 ವರ್ಷ ಕಳೆದಿದೆ ಅಂದರೆ ಆ ಮಗುಗೆ ಇಬ್ಬರು ಮಕ್ಕಳಿಗೂ 16 ವರ್ಷ ಕಳೆದಿದೆ. ಅವಳು ಏನು ಮಾಡ್ಕೊಂಡಿದ್ದಾಳೆ, ಆ ಮಕ್ಕಳು ಏನು ಮಾಡ್ಕೊಂಡಿದ್ದಾರೆ, ಅವಳಿಗೆ ನೋವು ಯಾವ ರೀತಿ ಆಗಿರಬಹುದು ಅಂತ ರಾಮ ಏನಾರು ಯೋಚನೆ ಮಾಡಿದಾನ? ಇದು ವಾಲ್ಮೀಕಿ ರಾಮಾಯಣದೊಳಗಿಲ್ಲ. ಆಮೇಲೆ ಬಾಕಿಯವರು ಯಾರು ಅದನ್ನೇನು ಇದು ಮಾಡೋದೇ ಇಲ್ಲ, ಬೇರೆಯವರು ಯಾರು ಅದನ್ನು ಟ್ರೀಟ್ ಮಾಡೇ ಇಲ್ಲ. ಆಶ್ರಮದಲ್ಲಿ ಇದ್ದರೂ ಕೂಡ ಅಲ್ಲಿ ಆಶ್ರಮದಲ್ಲಿರೋ ಬೇರೆ ಜನಗಳು ಗುಸುಗುಸು ಪಿಸಿ ಮಾತಾಡೋದನ್ನು ಬಿಡ್ತಾರ? ಇವಳಲ್ಲೇ ಏನೋ ತಪ್ಪಿರ್ಬೋದು, ಇಲ್ಲದೆ ಹೋದ್ರೆ ಅಂಥ ಧರ್ಮಿಷ್ಠ ರಾಮ ಇವಳನ್ನ ಕಳಿಸ್ಬಿಟ್ಟು ಅವ್ನು ಒಂದ್ಸಲಿನೂ ನೋಡೋಕ್ಕೂ ಬರಲಿಲ್ಲ, ವಾಪಸ್ಸು ಕರೆಸ್ಕೊಳ್ಳಿಲ್ಲ ಅನ್ನೋ ಮಾತುಗಳನ್ನೆಲ್ಲ ಮಾಡಿ ಸೀತೆ ಅದನ್ನು ಕೇಳಬೇಕಲ್ಲ. ಅವಳಿಗೆ ಎಷ್ಟು ನೋವಾಗಿರಬೇಕು. ಆ ಮಕ್ಕಳಿಗೆ ಇದು ಎಷ್ಟು ಕನ್ಫ್ಯೂಷನ್ ಆಗಿರಬೇಕು. ಅದೇ ಆಶ್ರಮದಲ್ಲಿರುವಂಥ ಕಲಿಯುವಂಥ ಬೇರೆ ಮಕ್ಕಳು ನಿಮ್ಮಪ್ಪ ಯಾರು, ನಿಮ್ಮ ಅಪ್ಪನ ಹೆಸರೇನೋ, ನಿಮ್ಮ ಅಜ್ಜನ ಹೆಸರೇನೋ ಅಂತ ಎಲ್ಲ ಮಾತಾಡ್ಕೊತ ಇರ್ಬೇಕು. ನಿಮ್ಮಪ್ಪ ಯಾರು ಅಂತ ಕೇಳಿದ್ರೆ ಈ ಮಕ್ಕಳಿಗೆ ಏನು ಹೇಳಬೇಕು? ಇದಕ್ಕೆಲ್ಲನು ರಾಮ ಇದ್ರ ಬಗ್ಗೆ ಏನಾದ್ರು ಆಲೋಚನೆ ಮಾಡಿದ್ನ? ಆಮೇಲೆ ಅದನ್ನು ಅಂಥ ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಇದೆ. ಅದು ಇಬ್ಬರು ಗಂಡು ಮಕ್ಕಳು ಸಾಕೋದು. ಸೀತೆಗೆ ಎಷ್ಟೋ ಸಲ ಕೋಲ್ ತಗೊಂಡು ಹೊಡಿತೀನಿ ಅಂತ ಹೋಗಿ ಕೈಲಿ ಕೋಲ್ ತಗೊಂಡು ನಿಂತ್ಕೊಳ್ತು ಅಂತಂದ್ರೆ ಹೊಡಿ ಅಂತ ಹೀಗೆ ನಿಂತ್ಕೊಂಡ್ಬಿಟ್ರೆ ಇಬ್ಬರೂ ತಾಯಿ ಏನು ಮಾಡಬೇಕು? ಇವತ್ತು ಮಾಡ್ರನ್ ಟೈಮ್ನೊಳಗೂ ಹಾಗೆ ತಾನೇ ಇರೋದು. ಗಂಡು ಮಕ್ಕಳಂತೂ ಹಾಗೆ ಮಾಡ್ತಾರೆ, ಈಗ ಹೆಣ್ಮಕ್ಳು ಹಾಗೆ ಮಾಡ್ತಾರಲ್ಲ. ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಇದೆ. ಅದರೊಳಗೂ ತಂದೆ ಇಲ್ಲದೆ ಇರುವಂಥ ಒಬ್ಬಳೇನೆ ಇವಳು ಸಾಕೋದು ಎಷ್ಟು ಕಷ್ಟ ಇದೆ ಇದನ್ನು. ಸೊ ಇದನ್ನೆಲ್ಲರೂ ನಾನು ನೋಡಿದ್ದೀನಿ. ಎರಡನೇದಾಗಿ ಸೀತೆ ಹುಟ್ಟು ಮೂಲದಲ್ಲೇನಾಗ್ತದೆ, ಅವಳ ಭೂಮಿ ಭೂತಾಯಿಯೇ, ಅವಳೇ ಭೂತಾಯಿಯ ಒಂದು ಅವತಾರ ಅಂತ ಎಲ್ಲ ಇದು ಮಾಡ್ತಾರದ. ಹಾಗೆ ಹೆತ್ತ ಒಂದು ಮಗುವನ್ನು
ಎಲ್ಲೋ ಒಂದು ಹೊಲದಲ್ಲ ಇದರಲ್ಲಿ ಒಂದು ಹಳೆ ತುಂಡು ಸೀರೆ ಒಳಗೆ ಇದು ಮಾಡಿ ಬಿಟ್ಟು ಹೋಗಬೇಕಾದ್ರೆ ಅದು ಅಕ್ರಮ ಸಂತಾನ ಅಕ್ರಮವಾಗಿ ಯಾಕೋ ಯಾರೋ ಬಸ್ ಆಗಿ ಇದಾಗಿರೋದು. ಅವಳು ಸಾಧಾರಣವಾಗಿ ಅವಳು ಯಾವ ಜಾತಿಯೊಳು ಆಗಿರಬಹುದು, ಇಟ್ ಈಸ್ ಡೌಟ್ಫುಲ್. ಹೌದು. ಅಂಥ ಸೀತೆ ಉದ್ದಕ್ಕೂ ನಾನು ಅವಳಿಗೆ ಭೂಮಿಗೆ ಅವಳಿಗೆ ಸಂಬಂಧ ಕಾಡಿನಲ್ಲಿರುವಾಗ ನೋಡಿ ಲಕ್ಷ್ಮಣ ಹೋಗಿ ಕೃಷಿ ಮಾಡಕ್ಕೆ ಹೋದ್ರೆ ಇವಳು ನಾನು ಬರ್ತೀನಿ ಅಲ್ಲಿಗೆ ಕೃಷಿ ಮಾಡೋಕ್ಕೆ ಅಂತ, ನಾನು ಬರ್ತೀನಿ, ನೀನು ಅಗದು ಹಾಕಿದ್ದಕ್ಕೆ ನಾನು ನೀರು ಹಾಕ್ತೀನಿ ಅಂತ ಹೋಗ್ತಾಳೆ. ಅವಳಿಗೆ ದಿನ ಲಕ್ಷ್ಮಣನ ಜೊತೆ ಹೋಗಬೇಕು ಅಂತ ಅವಳಿಗೆ ಅನಿಸುತ್ತೆ. ರಾಮ ಏನು ತಿಳ್ಕೊತಾನೋ ಅದು ನೋಡಿ. ಹೆಂಗಸರಿಗೆ ಈ ಸೂಕ್ಷ್ಮ ಇದ್ದೇ ಇರುತ್ತೆ. ಗಂಡ ಏನು ತಿಳ್ಕೊತಾನೋ, ನಾನು ಹೀಗೆ ಮಾಡಿದ್ರೆ, ಅಥವಾ ಅತ್ತೆ ಮಾವ ಏನು ತಿಳ್ಕೊತಾರೋ ಅಂತ ಅನ್ನೋ ಒಳಗೇನೆ ಒಂದು ಅಂಜಿಕೆ ಇದ್ದಿದ್ದೇ. ಸೀತೆಗೂ ಅದಿದ್ದೇ ಇರುತ್ತೆ, ಉದ್ದಕ್ಕೂ ಇದ್ದೇ ಇರುತ್ತೆ. ಲಕ್ಷ್ಮಣನಿಗೆ ಅವನ ಪಾದವನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡು ಮುಳ್ಳು ತೆಗಿಬೇಕು ಅಂತ ಅವಳಿಗೆ ಆಸೆ ಆಗುತ್ತೆ. ಯಾಕಂದ್ರೆ ಲಕ್ಷ್ಮಣ ಇವಳಿಗೆ ಅಷ್ಟು ಆ ಸೇವೆಯೆಲ್ಲ ಮಾಡಿರ್ತಾನಲ್ಲ, ನಾನು ಹಾಗೆ ಮಾಡಿದ್ರೆ ರಾಮೇನೋ ತಿಳ್ಕೊತಾನೋ. ಇವೆಲ್ಲನೂ ಸೀತೆ ಒಳಗೆ ಈ ಸೂಕ್ಷ್ಮಗಳೆಲ್ಲ ಬಂದೇ ಬರುತ್ತೆ ಇದರಲ್ಲಿ. ಆಮೇಲೆ ಕೊನೆಗೇನಾಗುತ್ತೆ ಅಂದರೆ ರಾಮ ಸತ್ತೋದ. ರಾಮಂದು ಆ್ಯಕ್ಚುಲಿ ನಾನು ಬೇಕಂತಲೇ ಡೌಟ್ಫುಲ್ಲಾಗಿ ಇಟ್ಟಿದ್ದೇನೆ ಅದನ್ನು. ನದಿಯಲ್ಲಿ ಕೊಚ್ಕೊಂಡು ಹೋದ್ನೋ ಏನಾದ್ನೋ ಆತ್ಮಹತ್ಯೆ, ಅದು ಬ್ಯಾಕ್ಗ್ರೌಂಡ್ನೆಲ್ಲ ನೋಡಿದ್ರೆ ಅದು ಆತ್ಮಹತ್ಯೆನೇ. ಯಾಕೆ ಅಂತಂದ್ರೆ ಅವನಿಗೆ ಊಟನೇ ಬೇಡ, ಇದು ಅವನ ಜೀವನವೇ ಬೇಡ ಅಂತ ಅನ್ನುವಂಥ ಬಂದು ಲಕ್ಷ್ಮಣನ ಹತ್ರಕ್ಕೆ ಹೋಗಿ ಇದು ನೀನು ವಹಿಸ್ಕೊಂಬಿಡಪ್ಪ ಈ ಮಕ್ಕಳನ್ನ, ಅವ್ರ ವಿದ್ಯಾಭ್ಯಾಸ ಮಾಡಿ ರಾಜ್ಯ ನೋಡ್ಕೊಳಪ್ಪ ನೀನು ಅಂತ ಹೇಳಿ ಲಕ್ಷ್ಮಣನ ಬೇಡ್ಕೊತಾನೆ. ಇವನು ಲಕ್ಷ್ಮಣ ಒಪ್ಕೋತಾನೆ ಇದ್ರೊಳಗೆಲ್ಲನು. ಆಮೇಲೆ ಬಂದವನು ಊಟನೇ ಮಾಡಲ್ಲ ಅವನು. ಈ ಸುದ್ದಿ ಬಂದಾಗ ಸೀತೆ ಇದು ರಾಮನ ಬಗ್ಗೆ ನನ್ನನ್ನು ಶಿಕ್ಷೆ ಮಾಡೋಕ್ಕೋಸ್ಕರವಾಗಿ ನೀನು ಹೀಗೆ ಮಾಡ್ಕೊಂಡ್ಯಾ ಅನ್ನೋದು ಅವಳ ಮನಸ್ಸಿನೊಳಗೆ ಬರುತ್ತೆ. ಆಮೇಲೆ 10ನೇ ದಿವಸದ ತನಕನೂ ಮುತ್ತೈದೆ ತನಕ ಹೋಗಲ್ಲ. ಇವಳು ಯಾಕೆ ಇದು ಮಾಡಿದ್ಲು? ಈ ಮುತ್ತೈದೆತನ ಇದಕ್ಕೆ ಸೂರ್ಯಚಂದ್ರಾದಿಗಳಿಗೂ ಕೂಡ ನೀವು ಚಲಿಸಲೇ ಕೂಡುದು, ಆವಾಗ 10ನೇ ದಿವಸ ಬರಲೇಬಾರ್ದು, ಈ ಥರದ್ದೆಲ್ಲ ಅವಳ ಮನಸ್ಸಿನೊಳಗೆಲ್ಲ ಬರುತ್ತೆ. ಅದಕ್ಕೆ ಏನು ಹೇಳ್ತೀರಿ ನೀವು, ಅವಳ ಮನಸ್ಸಿನ ಭ್ರಮೆಯಲ್ಲಿ ಏನಂತಲ್ಲಾರು ಕರೀರಿ, ಅಂತೂ ಒಟ್ಟಿನೊಳಗೆ 10ನೇ ದಿವಸದೊಳಗೆ ಅವಳು ಸತ್ತೇ ಹೋಗ್ಬಿಡ್ತಾಳೆ. ಅವಳು ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಈ ಕೆಲವರು ಸೀತೆ ಆ ಕಾಲದೊಳಗೆ ಒಂದು, ನಾನು ಈ ಕಾಲದೊಳಗೂ ನೋಡಿದ್ದೇನೆ, ಡೈವರ್ಸ್ ಪಡೆದಂಥ ಹೆಂಗಸು, ಗಂಡನಿಂದ ಡೈವರ್ಸ್ ಪಡೆದಂಥ ಹೆಂಗಸು ಅಲ್ಲಿ ಗಂಡ ಸತ್ತೋದ ಅಂತ ಸುದ್ದಿ ಬಂದರೆ ಹತ್ತಿರೋದನ್ನು, ನಾನು ವಿಧವೆ ಆಗಿಬಿಟ್ಟೆ ಇವತ್ತು ಅಂತ ಹೇಳಿ ಹತ್ತಿರೋದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಮಾಡ್ರನ್ ಹೆಂಗಸು, MA ಪರೀಕ್ಷೆ ಪಾಸ್ ಮಾಡಿರುವಂಥ ಹೆಂಗಸು. ಯಾಕೆ ಇದು? ಯಾಕೆಂದರೆ ನೋಡಿ, ಇದು ಇದೆಲ್ಲ ಏನು ಮನುಷ್ಯನ ಭಾವನೆ ಸುಳಿಗಳು ಇರುತ್ತಲ್ಲ, ಅದು ಯಾವಾಗಲೂ ಸ್ಟ್ರೈಟ್ ಲೈನಲ್ಲಿ ಹೋಗಲ್ಲ. ಆ ಸುಳಿಗಳು ಯಾವುದು ಯಾವ ರೀತಿ ಬೆರೆತ್ಕೊಳ್ಳುತ್ತೋ, ಯಾವ ರೀತಿ ಹೋಗುತ್ತೋ ಹೇಳೋಕ್ಕಾಗೋದಿಲ್ಲ ಇದರಲ್ಲಿ. ಆ ಸೀತೆಗೂ ಕೂಡ ಹಾಗೆ ಆಗಿರುತ್ತೆ. ಸೊ ಈ ಕೊನೆಗೆ ಸೀತೆ ಹೀಗೆ ಆಗೋದಿದೆಯಲ್ಲ, ಇಟ್ ಹೈಟನ್ಸ್ ದಿ ಟ್ರ್ಯಾಜಿಕ್ ಫೀಲಿಂಗ್. ಹೀಗೆ ಮಾಡದೇ ಇದ್ದಿದ್ರೆ ನಿಮಗೆ ಟ್ರ್ಯಾಜಿಕ್ ಫೀಲಿಂಗ್ ಎಲ್ಲಿ ಬರ್ತಾ ಇತ್ತು? ಇಷ್ಟೊಂದು ಟ್ರ್ಯಾಜಿಕ್ ಫೀಲಿಂಗ್ ಬರಬೇಕು, ಇಂಟೆನ್ಸಿಟಿ ಆಫ್ ಟ್ರ್ಯಾಜಿಕ್ ಫೀಲಿಂಗ್ ಬರಬೇಕಾದ್ರೆ ಈ ಎಂಡೆನೇ ಸಹಜವಾದದ್ದು. ಆ ಪಾತ್ರಕ್ಕೆ ಈ ಎಂಡೆನೇ ಸಹಜವಾದದ್ದು. ಆಮೇಲೆ ಕೊನೆಯದಾಗಿ ಒಂದು ಮಾತನ್ನು ನಾನು ವಾಲ್ಮೀಕಿಗಳ ಕೈಯಲ್ಲಿ ಹೇಳಿಸಿದ್ದೇನೆ. ಸುಖಾಂತ್ಯಗಳು ಒಂದು ಹಕ್ಕಿ ಬೇಡ
ಎರಡು ಹಕ್ಕಿಯಲ್ಲಿ ಒಂದನ್ನು ಕೊಂದದ್ದಕ್ಕೆ ಆ ದುಃಖವನ್ನು ನಾನು ತಡೆಯಲಾರದೆ ಅದನ್ನು ಒಂದು ಕಾವ್ಯವಾಗಿ ಮಾಡಬೇಕು ಅಂತ ನಾನು ಆಲೋಚನೆ ಮಾಡ್ತಿದ್ದೆ. ಆದರೆ ಅದಕ್ಕೆ ತಕ್ಕಂಥ ಒಂದು ವಸ್ತು ಬೇಕಾಗಿತ್ತು, ಅಂದರೆ ದೊಡ್ಡ ವಸ್ತುವೇ ಬೇಕಾಗಿತ್ತು. ಈ ವಸ್ತುವನ್ನು ನಾನು ಕುರಿತು ಬರೆಯೋಕ್ಕೆ ಹೋದೆ. ಇದನ್ನಾದರೂ ನಾನು ಸುಖಾಂತ್ಯ ಮಾಡಬೇಕು ಅಂತ ಅಂತು ಧರ್ಮಸಭೆಯನ್ನು ಕರೆದೆ ನಾನು. ಆದ್ರೂ ಸುಖಾಂತ್ಯ ಮಾಡೋಕ್ಕಾಗಲಿಲ್ಲ. ಕವಿಗೆ ಏನು ತಾನೇ ಮಾಡೋಕ್ಕಾಗತ್ತೆ? ಜೀವನದ ಪ್ರವಾಹವನ್ನು ತಡೆಯೋಕ್ಕೆ ಕವಿಗೆ ಆಗಲ್ಲ. ಆದ್ದರಿಂದ ಈ ಕಥೆಯನ್ನು ಪೂರ್ತಿಗೊಳಿಸುವಂತ ನೀನು ಹೇಳ್ತಾ ಇದ್ದೀಯಲ್ಲ, ಪೂರ್ತಿ ಮಾಡೋಕ್ಕೆ ಏನಿದೆ ಉಳಿದಿದೆ ಅಂತ ಅವಳು ಡಿಕ್ಟೇಷನ್ ತಗೋತಾನಲ್ಲ, ಅವ್ರಿಗೆ ಇವ್ರು ಹೇಳ್ತಾರೆ, ಇದು ನನ್ನ ಫಿಲಾಸಫಿ ಆಫ್ ಲಿಟ್ರೇಚರ್, ನನ್ನ ಫಿಲಾಸಫಿ ಆಫ್ ಲಿಟ್ರೇಚರ್ ಇದು. ಯಾಕೆ ಹೇಳ್ತಿದ್ದೀನಿ ನಾನು ಇದನ್ನು ಅಂತಂದರೆ, ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ನಮ್ಮ ಭಾರತೀಯ ಇವರದ್ದನ್ನೆಲ್ಲನೂ ಏನು ಕಾವ್ಯಗಳನ್ನೆಲ್ಲ ನೀವು ನೋಡ್ಕೊಂಡು ಬಂದರೆ, ಈ ಕಾಳಿದಾಸ ಇದ್ದಾನೆ, ಕಾಳಿದಾಸ ಶಾಕುಂತಲ ಬರೆದಿದೆ. ಈಗ ಕಾಳಿದಾಸ ಅವನ ಇದರೊಳಗೆ ಶಾಕುಂತಲ ಬರುತ್ತೆ, ಇದರೊಳಗೆಲ್ಲ ಆ ಶಾಕುಂತಲದಲ್ಲಿ ನಾನೇನು ಸಮಾಜ ಉದ್ಧಾರ ಮಾಡುತ್ತೀನಿ ಅಂತ ಅವನು ಶಾಕುಂತಲ ಬರೆದ ಏನಿಲ್ಲ. ಅದರೊಳಗೆ ಏನೋ ಒಬ್ಬ ಬಂತು, ಅವನು ದುಷ್ಯಂತ ಅವಳನ್ನ ನೀನು ಯಾರು ಹೋಗೋಗು, ನೀನು ಯಾರೋ ಗೊತ್ತೇ ಇಲ್ಲ ನನಗೆ ಅಂತ ಅಂದ. ಯಾಕೆ ಅಂತ ಅಂದರೆ ಅವನು ಒಂದು ಉಂಗುರದಾನ ಕತೆ ತಂದ ಮಾಡ್ದ ಅಷ್ಟೇ ಹೊರತು ನಾವಲ್ಲಿರೋದೇನು ರಸ ಆಸ್ವಾದನೆ ಅಷ್ಟೇ. ಆಮೇಲೆ ಇದು ಬಳ್ತಾನೆ, ಯಾವುದೋ ಇದಿದೆಯಲ್ಲಪ್ಪ ಮೇಘದೂತ ಇದೆ. ಆ ಮೇಘದೂತದಲ್ಲಿ ಏನು ಇದು ಸಂದೇಶ, ಸಮಾಜಕ್ಕೆ ಅಂತ ಸಂದೇಶ ಏನಿಲ್ಲ. ಏನು ಸಂತೋಷ ಇದು ವರ್ಲ್ಡ್ಸ್ ಒನ್ ಆಫ್ ದಿ ಬೆಸ್ಟ್ ಇದು ರೊಮ್ಯಾಂಟಿಕ್ ಇದು ಕಾವ್ಯ ಅದು. ಅದರೊಳಗೆಲ್ಲ ಯಾಕೆ ಪ್ರಪಂಚ ಉದ್ಧಾರ ಮಾಡ್ತೀನಿ ಅಂತ ಕಾಳಿದಾಸ ಬರೆದಿದ್ದ. ಇದಕ್ಕೆಲ್ಲನೂ ನೀವು ಹೀಗೆ ಮಾಡಬೇಕು, ಹೀಗೆ ಮಾಡಿ ಪ್ರಪಂಚ ಉದ್ಧಾರ ಮಾಡಬೇಕು ಅಂತ ಅನ್ನೋದನ್ನ ವಾಲ್ಮೀಕಿಗಳೇ ಒಪ್ಪಲಿಲ್ಲ. ನಾನಂತೂ ಒಪ್ಪುವುದೇ ಇಲ್ಲ. ಸರ್, ಈಗ ಸಾಮಾನ್ಯವಾಗಿ ನಿಮ್ಮ ಕವಲು ಬಂದಾಗ, ಸ್ವಲ್ಪ ಯಾನ ಬಂದಾಗಲೂ ಕೂಡ, ಮತ್ತೆ ಹಿಂದೆ ಕೂಡ ಭೈರಪ್ಪನವರು ಸ್ವಲ್ಪ ಸ್ತ್ರೀ ವಿರೋಧಿ ಅನ್ನುವಂಥದ್ದು ಕವಲು ಬಂದಾಗಂತೂ ಬಹಳನೇ ಆ ರೀತಿ ವಿಮರ್ಶೆಗಳು ಬಂದಿದ್ದು ಗಮನಕ್ಕೂ ಬಂದಿದೆ. ಆದ್ರೆ ಈ ಕೃತಿಯನ್ನೇ ನಾವು ನೋಡೋದಿದ್ರೆ, ನೀವು ಒಟ್ಟು ಸ್ತ್ರೀ ಪರವಾದಂತ ಒಂದು ನಿಲುವನ್ನೇ ತಗೊಂಡು ಬರೆದಿರೋದು. ಇವಾಗ ನೀವು ಸ್ತ್ರೀಗೆ, ಅದರಲ್ಲೂ ವಿಶೇಷವಾಗಿ ಸೀತೆ ಅಂತ ಪಾತ್ರಕ್ಕೆ ಒಂದು ಸರಿಯಾದ ಒಂದು ಜಸ್ಟಿಸ್ ಸಿಗಬೇಕು ಅನ್ನುವಂಥ ಒಂದು ತುಡಿತಾನೆ ಕಾಣುತ್ತೆ. ಮತ್ತೆ ನನಗನ್ಸಿದ್ದು, ನೀವು ರಾಮನ ಪಾತ್ರವನ್ನ ಮುಕ್ತಾಯ ಮಾಡಿದ್ದ ಕ್ರಮ ಇದೆಯಲ್ಲ, ಅದು ಬಹುಶಃ ಒಂದು ಹೆಣ್ಣಿಗಲ್ಲದೆ ಆ ರೀತಿ ಇನ್ನೊಬ್ರು ಹೊಳೆಯೋದಕ್ಕೆ ಸಾಧ್ಯವಿಲ್ಲ ಅನ್ನೋಷ್ಟು ಮಟ್ಟಿಗೆ ಒಂದು ರೀತಿ ಪರಕಾಯ ಪ್ರವೇಶ ಆಗಿದೆ. ಯಾಕೆಂದ್ರೆ ಹೆಣ್ಣಿನ ಒಂದು ತುಡಿತಕ್ಕೆ ಒಂದು ಅದು ಹೇಳ್ಸೋದು, ಅದ್ರ ಹಿಂದೆ ಒಂದು ಸ್ತ್ರೀ ಸಂವೇದನೆ ದಟ್ಟವಾಗಿದೆ. ಇದು ಪರ್ವದಲ್ಲೂ ನಡೆದಿತ್ತು, ಅಲ್ಲಿ ಸ್ತ್ರೀ ಪಾತ್ರಗಳ ಮೂಲಕವೇ ಇದು ನಡೆದಿತ್ತು ಅಂತ. ಹೀಗಿದ್ರು ಕೂಡ ಯಾಕೆ ಈ ಕೃತಿಗಳನ್ನ ಓದಿದ್ರೆ ಭೈರಪ್ಪನವರು ಯಾಕೋ ಸ್ತ್ರೀಯರು ವಿರುದ್ಧವಾಗಿ ಇದ್ದಾರೆ ಅನ್ನುವಂಥದ್ದಕ್ಕೆ ಏನ್ ಕಾರಣ ಇರಬಹುದು ಅಂತ ಅನ್ಸುತ್ತೆ? ನೀವಿಷ್ಟು ವಾಚ್ಯವಾಗಿ ಹೇಳಿದ್ರು ಕೂಡ, ಈ ವಾಚ್ಯವಾಗಿ ಕೃತಿನಲ್ಲೂ ಕಾಣುತ್ತೆ. ಅದು ಇಡೀ ನಿಮ್ಮ ಉತ್ತರಾಖಂಡದ ಉದ್ದಕ್ಕೂ ಸ್ತ್ರೀನೇ ಮಾತಾಡುವಂಥದ್ದು, ಸೀತೆನೇ ಮಾತಾಡುವಂಥದ್ದು, ಸೀತೆನೇ ಹೀರೋ ಅಲ್ಲಿ. ಆ ತರದ್ದು ಸೀತೆನೇ ಹೀರೋ, ಕೈಕೇಯಿನೂ ಇದ್ದಾಳಲ್ಲ, ಕೈಕೇಯಿನೂ ಇದ್ದಾಳೆ. ಅವಾಗ ಇವಳು ಸ್ತ್ರೀಯನ್ನ ಇದು ಮಾಡಿದ್ರು, ಏನು ಡಿಗ್ರೇಡ್ ಮಾಡಿದ್ರು ಕೈಕೇಯಿ ಮೂಲಕವಾಗಿ ಅಂತಲೂ ಇದನ್ನ ಆಪಾದನೆ ಮಾಡಬಹುದಲ್ವಾ? ಮತ್ತೆ ಶೂರ್ಪನಖಿನೂ ಇನ್ನೊಂದು ರೀತಿ ತಂದಿದ್ದೀರಿ, ಮತ್ತೆ ತಂದಿದ್ದೀರಿ. ರಾಮಾಯಣದಲ್ಲಿ ಅದು ಡೆವಲಪ್ಮೆಂಟ್ ಇಲ್ಲ, ಮತ್ತೆ ಅವಳನ್ನ ಅಶೋಕವನಕ್ಕೆಲ್ಲ ಕರೆಸಿದಿರಿ, ಅಲ್ಲೆಲ್ಲ ಅದೆಲ್ಲ ಒಂದು ಮಾಡಿದಿರಿ. ಹಾಗಾಗಿ ಅದೊಂದು ಇಡೀ ಕೃತಿ ಉದ್ದಕ್ಕೂ ಸ್ತ್ರೀ ಸಂವೇದನೆ ಅಂತೂ ನಮ್ಗೆ
ಸ್ಪಷ್ಟವಾಗಿ ನೋಡಿ, ನಾನು ಸ್ತ್ರೀ ಸಂವೇದನೆ ಪುರುಷ ಸಂವೇದನೆ ಅಂತ ಅನ್ನೋದನ್ನೆಲ್ಲ ನಾನು ಒಪ್ಪುವುದೇ ಇಲ್ಲ ಇದರೊಳಗೆಲ್ಲ. ಇದರಲ್ಲಿ ಕವಲುನಲ್ಲಿ ಟೀಕೆ ಬಂತು, ಅದಕ್ಕೋಸ್ಕರವಾಗಿ ನಾನಿಲ್ಲೇನೋ ಸೆಟ್ರೈಟ್ ಮಾಡಿದ್ದೀನಿ, ಇಟ್ ಈಸ್ ಆಲ್ ನಾನ್ ಸೆನ್ಸ್. ಇಲ್ಲಿ ಸೀತೆ ನನ್ನ ಕಣ್ಣಿಗೆ ಕಂಡದ್ದು ಹೀಗೆ. ವಾಲ್ಮೀಕಿ ರಾಮಾಯಣವನ್ನು ಓದುವಾಗ ಸೀತೆ ನನ್ನ ಕಣ್ಣಿಗೆ ಕಂಡದ್ದು ಹೀಗೆ. ಯಾಕೆ ಅಂತ ಅಂದರೆ ಇದು ಸಿಂಪಲ್ ಕಾಮನ್ ಸೆನ್ಸು. 16 ವರ್ಷಗಾಲ ಅವಳ ವಾಲ್ಮೀಕಿ ಆಶ್ರಮಕ್ಕೆ ಅವಳನ್ನು ಕಳಿಸ್ಬಿಟ್ಟು ಸೀತೆನ ರಾಮ ಹಿಂತಿರುಗಿ ನೋಡಲಿಲ್ಲ ಅಂತ ಅಂದರೆ ಅವಳ ಮನಸ್ಸೊಳಗೆ ಏನೇನಾಗಿರ್ಬೋದು. ನಮ್ಮ ಸುತ್ತಮುತ್ತಲಲ್ಲೇ ನಾವು ಇಂಥದನ್ನು ನೋಡಿ ಯಾವನೋ ಇದು ಬೇಜವಾಬ್ದಾರಿ ಇರುವಂಥ ಗಂಡಸ ಎಸ್ಪೀಟ್ ಆಡೋದೋ ಕಲ್ತ್ಕೊಂಡೋದ ಕೆಲಸ ಹೇಳಲಿಲ್ಲ ಕೇಳಲಿಲ್ಲ ಅಂತ ಅವ್ನು ಹೊರಟೋಗ್ಬಿಟ್ಟ, ಎಲ್ಲಿಗೋ ಹೋಗ್ಬಿಟ್ಟ ಅಂತ ಅಂದರೆ ಇದು ಅವಳ ಮನಸ್ಸೊಳಗೆ ಏನಾಗ್ಬೋದು. ಇಂಥದ್ದು ನಮ್ಮ ಸುತ್ತಮುತ್ತಲೇ ನಾವೆಲ್ಲ ನೋಡ್ತಿರ್ತೀವಿ ಅಷ್ಟೇ. ನನಗೆ ಸೀತೆಯು ಕೂಡ ಅಂಥೋಳೆ ಒಬ್ಳು ಅಷ್ಟೇ. ಇದಕ್ಕೆ ಸ್ತ್ರೀ ಸಂವೇದನೆ ಆಮೇಲೆ ಫೆಮಿನಿಸಮ್ಮು ನನಗೆ ಈ ಸಿದ್ಧಾಂತಗಳೆಲ್ಲ ಇದೆಯಲ್ಲ, ಈ ಸಿದ್ಧಾಂತಗಳನ್ನು ಯಾರು ತಲೆಗೆ ಹಚ್ಕೋತಾರೋ ಅವ್ರಿಗೆ ಸತ್ಯ ಕಾಣೋದಿಲ್ಲ. ನನಗೆ ಸತ್ಯ ಅಂತಂದ್ರೆ ಏನು ಅಂತಂದರೆ ಮನುಷ್ಯ ಸ್ವಭಾವದೊಳಗೆ ಇರುವಂಥ ಅಂತರಂಗದಲ್ಲಿ ಬರುವಂಥ ಅವರ ನೋವು ನಲುಗು ಇತ್ಯಾದಿಗಳೆಲ್ಲ ಇದೆಯಲ್ಲ, ಅದನ್ನು ವರ್ಣನೆ ಮಾಡೋದು, ಓದುಗನ ಅನುಭವಕ್ಕೆ ತಂದು ಕೊಡೋದು, ಆ ಮೂಲಕವಾಗಿ ಓದುಗನ ಸಂವೇದನವನ್ನು ಸೂಕ್ಷ್ಮ ಮಾಡೋದು, ಇಷ್ಟೇ ಸಾಹಿತ್ಯದ ಕೆಲಸವೇ ಹೊರತು ಇವರ ಸಿದ್ಧಾಂತಗಳೆಲ್ಲ ಇವೆಯಲ್ಲ, ಈ ಸಿದ್ಧಾಂತಗಳನ್ನು ಕಟ್ಕೊಂಡವನು ಯಾರು ತಲೆ ಕಟ್ಕೊಂಡು ಅವನು ಹೆಂಗಸಾಗಲಿ ಲೇಖಕನಾಗಲಿ ಲೇಖಕಿಯಾಗಲಿ ಇದನ್ನೇನಾದ್ರು ತಲೆಗೆ ಹಚ್ಕೊಂಡವರು ಅವರು ಒಳ್ಳೆ ಸಾಹಿತ್ಯ ಸೃಷ್ಟಿ ಮಾಡೋಕ್ಕೆ ಆಗಲ್ಲ ನನ್ನ ಪ್ರಕಾರದೊಳಗೆ. ಆದ್ದರಿಂದ ನಾನು ಅದಕ್ಕೆಲ್ಲ ಏನು ಬೆಲೆ ಕೊಡೋದೇ ಇಲ್ಲ. ಸರ್, ನನಗೆ ಬಹಳ ಕೆಲವೊಂದು ಸೀತೆ ಕೈಯಲ್ಲಿ ನೀವು ಹೇಳಿಸಿರುವಂತ ಮಾತುಗಳು ಅದು ಗೊತ್ತಿಲ್ಲ, ನಾಳೆ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೋ ಗೊತ್ತಿಲ್ಲ. ಸಂಪ್ರದಾಯವಾದಿಗಳು ಇರಬಹುದು, ಬೇರೆಯವರು ಇರಬಹುದು. ಅದು ಒಂದು ನನಗಿಲ್ಲಿ ನೋಟ್ ಮಾಡ್ಕೊಂಡಿರೋದು, ಅವಳು ಅಶೋಕ್ ಒಂದಲ್ಲಿ ಯೋಚನೆ ಮಾಡ್ತಾಳೆ ಸೀತೆ, ರಾಮ ಒಂದ್ಸಲಿ ಶೂರ್ಪನಖಿ ಜೊತೆ ಕೂಡ್ಬೋದಾಗಿತ್ತಲ್ವಾ ಅನ್ನೋಂಥ ಪ್ರಶ್ನೆನೂ ಅವಳು ಯೋಚನೆ ಮಾಡ್ತಾಳೆ ರಾಮನ ಬಗ್ಗೆ. ಇಷ್ಟು ಮುಕ್ತವಾದ ಚಿಂತನೆನ ಧೈರ್ಯವನ್ನ ಸೀತೆಗೆ ಹೇಗ್ ಕೊಟ್ರಿ ಅಂತ ಆತರ ಸಾಕಷ್ಟು ಮಾತುಗಳನ್ನ ಯಾಕೆಂದ್ರೆ ಈ ಸನ್ನಿವೇಶದೊಳಗೆ ತಾನು ಎಲ್ಲಿದ್ದೀನಿ ಅಂತ ಅನ್ನೋದು ರಾಮ ಲಕ್ಷ್ಮಣರಿಗೆ ಗೊತ್ತಿಲ್ಲ, ಮತ್ತೆ ಅವರು ಗೊತ್ತಾಗುವಂತ ಸಂಭವವೇ ಇಲ್ಲ. ಆದ್ರಿಂದ ನಾನು ಹೆಣ್ಣು, ನಾನು ಶುದ್ಧವಾಗಿರಬೇಕು, ಅವನ ಗಂಡಸು ಅನ್ನೋದು ಒಂದು ಕ್ಷಣದೊಳಗೆ ಅವಳಿಗೆ ಮನಸ್ಸಿಗೆ ಬಂದೇ ಬರುತ್ತದನ್ನ. ಬಿಕಾಸ್ ಶೂರ್ಪನಖಿ ಗಿವ್ಸ್ ಗಿವ್ಸ್ ಎ ಚಾಯ್ಸ್ ಅವಳಿಗೆ. ಇದಕ್ಕೆ ಒಂದ್ಸಲಿ ನನ್ನ ಜೊತೆ ಒಂದು ಮಲಕೊಳ್ಳಿ, ನಿನಗೆ ಬಿಡುಗಡೆ ಮಾಡಿಸ್ಬಿಡ್ತೀನಿ ಹಾಗೆ ಅಂತ ಅಂದ್ರೆ ಕೊನೆಗೂ ಇವಳು ಒಪ್ಕೊಳ್ಳಲ್ಲ. ಆಮೇಲೆ ಬಾ ಮಾತಾಡೋಣ ಅಂತೇಳಿ ಆಮೇಲೆ ಬೈಕ್ ಕಳಿಸ್ತಾಳೆ. ಕೊನೆಗೂ ಒಪ್ಕೊಳ್ಳಲ್ಲ ಅವಳು. ಹೋಗ್ಕೊಳ್ಳಿ, ನಿನ್ನ ಗಂಡ ಬೇಡ, ಆ ಇನ್ನೊಬ್ಬ ಇದ್ದಾನಲ್ಲ ಅಂದ್ರೆ ಲಕ್ಷ್ಮಣ, ಅವನು ಹೇಗೆ, ಅವನು ಒಪ್ಸು ಅಂತಲೂ ಕೇಳ್ತಾಳೆ. ಅವಳು ಅದಕ್ಕೂ ಒಪ್ಕೊಳ್ಳೋದಿಲ್ಲ ಸೀತೆ. ಹೀಗೆ ಆಮೇಲೆ ಈ ಲಕ್ಷ್ಮಣನ್ ಕ್ಯಾರೆಕ್ಟರ್ ಸರ್, ನೀವು ಆ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತೀರಿ ಕಾದಂಬರಿ ಉದ್ದಕ್ಕೂ. ಸೀತೆಗೆ ಆರಂಭದಿಂದನೂ ಲಕ್ಷ್ಮಣನ್ ಪರವಾದಂತ ಒಂದೇನೋ ಒಂದು ಕಾಳಜಿ ಕಾಣೋ ತರ ಇರುತ್ತೆ. ಯಾಕೆಂದ್ರೆ ಈ ಕೆಲವರು ರಾಮಾಯಣದ ಬಗ್ಗೆ ಟೀಕೆ ಮಾಡುವಂತವ್ರು ಬೇರೆ ರೀತಿ ವ್ಯಾಖ್ಯಾನ ಒಂದು ಕೊಡೋದು ನಿಮ್ಗೂ ಗೊತ್ತಿದೆ. ಉತ್ತರಕಾಂಡದಲ್ಲೇ ಬರುವಂತ ಕಾಡಿಗೆ ಬಿಡುವಂತ ಸಂದರ್ಭದಲ್ಲಿ ಸೀತೆ ಹೇಳಿದ ಒಂದು ಮಾತನ್ನ ಹಿಡಿದು ಸೀತೆಗೂ ಲಕ್ಷ್ಮಣನಿಗೂ ಬೇರೆ ರೀತಿ ಏನೋ ಒಂದು ಪ್ರೀತಿ ಇತ್ತು ಅನ್ನೋ ರೀತಿಯಲ್ಲಿ ಕೆಲವೊಂದು ವ್ಯಾಖ್ಯಾನಗಳು ಕೆಲವರೆಲ್ಲ ಮಾತಾಡಿರೋದುಂಟು. ಇಲ್ಲಿ ಕೃತಿ ಆರಂಭದಿಂದನೂ ಸೀತೆಗೆ ಲಕ್ಷ್ಮಣನ ಪರವಾಗಿ ಏನೋ ಒಂದು ವಿಶೇಷವಾದ ಒಂದು ಅಕ್ಕರೆ ಇದೆ. ಅದು ಏನು ಅಂತ ಈ ಹಿನ್ನೆಲೆಯಲ್ಲೆಲ್ಲ ಏನಿರ್ಬೋದು ಅಂತ ಒಂದು ಕುತೂಹಲ ಉಳಿಸುತ್ತೆ. ಆದ್ರೆ ಕೊನೆಯಲ್ಲಿ ನೀವು ಅದಕ್ಕೆ ಕೊಟ್ಟ ಕನ್ಕ್ಲೂಷನ್, ಅವನು ಆ ಕಾಡಿನಲ್ಲಿ ಯಾವತ್ತು ಆಡಿದ ಒಂದು ಮಾತಿಗೆ ಅವನು ಮುನಿಸ್ಕೊಂಡು ಅವನು ತನ್ನ ಮೇಲೆ ತಾನು ಶಿಕ್ಷೆ ಹಾಕೊಳ್ಳೊಂದು, ಮತ್ತೆ ಸೀತೆ ಮೇಲೂ ಒಂದ್ ರೀತಿ ಕೋಪ ಅವನಿಗೆ. ಅದೊಂದು ಕುತೂಹಲ ಅಂತೂ ಕಾಪಾಡ್ಕೊಳ್ಳುತ್ತೆ ಕೃತಿ ಕೊನೆಯ ತನಕ. ನಾನು ಬೇಕಂತ ಕೇಳೇನೆ ಆ ಕುತೂಹಲ ಇಟ್ಟಿದ್ದೆ, ಸಸ್ಪೆನ್ಸ್ ಅನ್ನ. ಅದು ಸಸ್ಪೆನ್ಸ್ ಇದಾಗತ್ತೆ. ಯಾಕೆ ಆಗಿದ್ರೆ ಏನಿದು, ಸೀತೆ ಯಾಕೆ ಇಷ್ಟು, ಊರ್ಮಿಳ ಬಂದಾಗ್ಲೂ ವಿಚಾರಿಸೋದು, ನನ್ನನ್ನ
ಅತ್ತಿಗೆ ಅಂತ ಕರಿತಾ ಇದ್ದಾನ, ಮಹಾರಾಣಿ ಅಂತ ಕರಿತಾ ಇದ್ದಾನ, ಈ ತರದೆಲ್ಲ ವಿಚಾರಿಸಿದಾಗ್ಲೂ ಅದೊಂದು ರೀತಿ ಇದಿರತ್ತೆ. ಮತ್ತೆ ನೀವು ಆ ಮಾತನ್ನ, ಸೀತೆ ಅವತ್ತು ಕಾಡಿನಲ್ಲಿ ಆಡಿದ ಮಾತನ್ನ ನೀವು ವಾಚ್ಯವಾಗಿ ಹೇಳಿಲ್ಲ. ಅದು ಒಂದು ವಿಶೇಷ. ಕೊನೆಗೂ ಹೇಳೋದಿಲ್ಲ ಅವ್ರು. ಅವತ್ತೇನಾಯ್ತು ಅಂತ ಕೊನೆಯಿಲ್ಲ, ಧರ್ಮಸಭೆ ಸಂದರ್ಭದಲ್ಲಿ ಹೇಳಿದಾಗ್ಲೂ ಕೂಡ ಅಲ್ಲೂ ನೀವು ಹೇಳಿಸೋದಿಲ್ಲ. ಅದು ಸೀತೆ ಹೇಳ್ತಾಳೆ. ಹೌದು. ನಾನು ಈ ತರ ಹೇಳದೆ ಅಂತ, ಆಡಬಾರದು ಮಾತಾಡದೆ ಅಂತ. ಅದೊಂದು ಅದು ಸಸ್ಪೆನ್ಸ್ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು. ಆಮೇಲೆ ಇನ್ನೊಂದು ಇದರಲ್ಲಿ ಕೊನೆ ಘಟ್ಟದಲ್ಲಿ ಬರುವಂತದ್ದು, ಇದನ್ನ ಸ್ವಲ್ಪ ನೀವು ಅರ್ಥೈಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಒಂದ್ ಜಾಗದಲ್ಲಿ ಬರೀತೀರಿ, ಧರ್ಮವ ಅಸ್ತಿತ್ವದ ಬಗ್ಗೆ ಮಾತಾಡುತ್ತೆ. ಧರ್ಮ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಸಂಬಂಧಪಟ್ಟಿದ್ದು, ಪ್ರೀತಿ ಅನ್ನುವಂಥದ್ದು ಆನಂದಕ್ಕೆ ಸಂಬಂಧಪಟ್ಟಿದ್ದು ಅಂತ ಒಂದು ಮಾತು ಆ ಕೊನೆ ಭಾಗದಲ್ಲೇ ಬರುತ್ತೆ ಅಂತ. ಇದನ್ನ ಸ್ವಲ್ಪ ನೀವು ಈ ಕೃತಿ ಹಿನ್ನೆಲೆಯಲ್ಲೇ ಹೇಳಿದ್ರೆ ಸ್ವಲ್ಪ ಹೇಳ್ಬೋದಾ? ಇದಕ್ಕೆ ಏನಾದ್ರು ಧರ್ಮ ಅಸ್ತಿತ್ವದ ಬಗ್ಗೆ ಅದಕ್ಕೆ ಕಾಳಜಿ, ಆದ್ರೆ ಪ್ರೀತಿ ಅನ್ನೊಂದು ಆನಂದಕ್ಕೆ ಸಂಬಂಧಿಸಿದ್ದು ಅಂತ ಒಂದು ಮಾತನ್ನ ಅಲ್ಲಿ ರಾಮನ್ ಕ್ಯಾರೆಕ್ಟರ್ ಮತ್ತೆ ಸೀತೆಯ ವೈರುಧ್ಯಗಳನ್ನ, ಆ ತುಳಿತಗಳನ್ನ ಹೇಳಿ. ನನಗೆ ಅದು ಸರಿಯಾಗಿ ಆ ಕಾಂಟೆಕ್ಸ್ಟ್ ನೆನಪುಲಿಲ್ಲ. ನಾನು ಇಲ್ಲಿ ಗುರ್ತು ಮಾಡ್ಕೊಂಡಿದ್ದೀನಿ, ತೋರಿಸ್ಲಾ? ಅದು ನನಗೆ ಇಂಟ್ರೆಸ್ಟಿಂಗ್ ಆದಂತ ಒಂದು ಮಾತು ಅಂತ ರೆಕಾರ್ಡ್ ಆಗ್ತಿದೆಯಲ್ವಾ, ನಂದು ಅದು ಮೆಮೊರಿ ಮುಕ್ಕೋದಿಲ್ಲ. ನೋಡಿ, ಮುಂದಕ್ಕೆ ಬರುತ್ತಲ್ಲ ಇಲ್ಲಿ, ಪ್ರೀತಿಯು ಆನಂದಕ್ಕೆ ಸಂಬಂಧಿಸಿದ್ದು. ಬೇರೆಯವರ ಅಸ್ತಿತ್ವ ಆನಂದದ ಬಗೆಗೆ ಸಹನೆ ಇಲ್ಲದ ಇವನನ್ನು ಕೊಲ್ಲುವುದೇ ಧರ್ಮ. ಅತ್ಯಾಚಾರದಿಂದ ನನ್ನನ್ನು ರಕ್ಷಿಸಿಕೊಳ್ಳಲು ಮಾತ್ರವಲ್ಲ, ಸಮಯ ಸಾಧಿಸಿ ಅಂಥವನನ್ನು ಕೊಲ್ಲುವುದು ಪರಮಧರ್ಮ. ಆದರೆ ಹೇಗೆ ಕೊಲ್ಲಲಿ? ಅದಕ್ಕೆ ಆ ಚಾಕುನ ಉಪಾಯವಾಗಿ ಉಗುರು ಕತ್ತರಿಸ್ಕೋಬೇಕು ತಂದು ಇದೆಲ್ಲ ಮಾಡ್ತಾರಲ್ಲ. ಈ ಇದರಲ್ಲಿ ಇಲ್ಲಿಂದ ಈ ಪ್ಯಾರಾಗ್ರಾಫ್ ಅನ್ನ ಪೂರ್ತಿಯಾಗಿ ತಗೊಂಡ್ರೆ ನಿಮಗೆ ಈ ಶಬ್ದದ ಅರ್ಥ ಆಗುತ್ತೆ. ಅದು ಒಳ್ಳೆ ಸೀತೆಯ ಒಳ್ಳೆ ಮೀಮಾಂಸೆ. ಹೌದು. ನಾನು ಉದ್ದಕ್ಕೂ ಸೀತೆಗೆ ಇನ್ನೊಂದೇನು ಮಾಡಿದ್ದೀನಿ ಅಂತ ಅಂದರೆ, ಅವಳ ತಂದೆ ಬೃಹದಾರಣ್ಯಕ ಉಪನಿಷತ್ತಿನ ವಂಶ ಅದು. ನಾನು ಈ ಜನಕ ಅಲ್ಲ, ಈ ಜನಕ ಕ್ಷೀರಧ್ವಜ ಅಂತೀವಿ ಹೆಸರು ಅದರಲ್ಲಿ, ಅದಲ್ಲ, ಪರಂಪರೆ ಇದೆ ಇದ್ರೊಳಗೆಲ್ಲಾನು. ಅವರು ವರ್ಷಕ್ಕೊಂದ್ಸಲಿ ಬೃಹದಾರಣ್ಯಕ ಇದನ್ನೇ ಮಾಡ್ತಾರೆ, ಗೋಷ್ಠಿನೇ ಮಾಡ್ತಾರೆ. ಅದ್ರಲ್ಲಿ ಸೀತೆನ ನೀನು ಕೂತ್ಕೊಂಡು ಕೇಳು ಮಗು ಅಂತ ಅಪ್ಪ ಹೇಳಿರ್ತಾರೆ. ಅದಕ್ಕೆಲ್ಲ ಆವಾಗ ಅವಳಿಗೆ ಅರ್ಥವಾಗಿರೋಲ್ಲ. ಎಷ್ಟೋ ಇದು ಬೃಹದಾರಣ್ಯಕದ ಎಷ್ಟೋ ಇದು ಮಾತುಗಳು ಇವಳಿಗೆ ಅರ್ಥವಾಗಿರೋದಿಲ್ಲ. ಈಗ ಅರ್ಥವಾಗ್ತಾ ಇದೆ. ಏಕೆ ಅಂತಂದರೆ ಇಂಟೆನ್ಸ್ ಎಕ್ಸ್ಪೀರಿಯನ್ಸು, ಕ್ರಿಟಿಕಲ್ ಎಕ್ಸ್ಪೀರಿಯನ್ಸ್ ಬಂದಾಗ ಅದು ಅರ್ಥವಾಗುತ್ತೆ. ನಾನು ಅದನ್ನು ಬಳಸ್ಕೊಂಡಿದ್ದೇನೆ ಇಲ್ಲಿ. ಹೌದು. ಅವಳು ಅಶೋಕವನದಲ್ಲೂ ಕೂಡ ಆ ಭಯದ ಬಗ್ಗೆ ಹೇಳಬೇಕಾದ್ರೂ ನೀವು ನೇರ ಉಪನಿಷತ್ ಮಾತನ್ನೇ ದ್ವಿತೀಯ ಭವನ, ಎರಡನೇದಿದ್ರೆ ಮಾತ್ರ ಭಯ ಅನ್ನೋದು ಸಂದರ್ಭ. ಆಮೇಲೆ ಕೊನೆಯಲ್ಲಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಮವತಿ, ಆ ಯಾಜ್ಞವಲ್ಕ್ಯ ಇಟ್ಕೊಂಡು ಅದನ್ನ 2-3 ಸಲ ನೀವು ತಂದಿದ್ದೀರಿ ಬೃಹದಾರಣ್ಯಕದ ಒಂದು ಪರಂಪರೆ ಬಗ್ಗೆ. ಅದು ಅಂದ್ರೆ ಇದು ಒಟ್ಟು ಈ ಕೃತಿನೆಲ್ಲ ನೋಡ್ತಿದ್ರೆ, ಈಗ ಸ್ತ್ರೀಯರಿಗೆ ಇದು ನಿಷೇಧ ಇತ್ತು ಅನ್ನೋದಕ್ಕೆ ಒಂದ್ ರೀತಿ ಉತ್ತರವು ಅನ್ನೋ ತರ ಇದೆ. ಹೌದು. ಮತ್ತೆ ಭೈರಪ್ಪನವ್ರಿಗೆ ಸ್ತ್ರೀ ಸಂವೇದನೆ ಇಲ್ಲ ಅನ್ನೋರ್ಗು ಒಂಥರ ಉತ್ತರ ತರ ಇದೆ. ಮತ್ತೆ ಒಟ್ಟು ಪರಂಪರೆಯಲ್ಲಿ ರಾಮನ ಬಗ್ಗೆನೆ ಎಲ್ಲರೂ ಮಾತಾಡ್ಕೊಂಡ್ ಬಂದಿದ್ದಾರೆ ಅನ್ನೋದಕ್ಕೂ ಒಂದ್ ರೀತಿ ಉತ್ತರ ಇದೆ. ಏನಿಲ್ಲ, ನಮ್ಮಲ್ಲಿ ಸಹಜವಾಗಿ ಪರಂಪರೆಯನ್ನ ನೀವು ಒಪ್ಪಿಕೊಂಡು ಕೂಡ ರಾಮನ ಪಾತ್ರವನ್ನು ವಿಶ್ಲೇಷಣೆ ಮಾಡಲೂಬಹುದು ಅನ್ನೋದಕ್ಕೆ ಒಂದು ಕೃತಿ ಇದೆ, ಒಂದು ಉತ್ತರವು ಅನ್ನೋ ತರನೂ ಇದೆ. ಹಾಗಾಗಿ ನನಗೆ ಈ ಉತ್ತರಕಾಂಡ ಅಂತ ನೀವು ಹೆಸರು ಉಳಿಸ್ಕೊಂಡಿದ್ರ ಬಗ್ಗೆನೂ ಒಂದು ಕುತೂಹಲ. ಯಾಕೆಂದ್ರೆ ಮೂಲ ರಾಮಾಯಣದಲ್ಲಿ ಒಂದು ಕಾಂಡಕ್ಕೆ ಉತ್ತರಕಾಂಡ ಅಂತ ಆಲ್ರೆಡಿ ಹೆಸರಿದೆ. ನೀವು ಅದನ್ನೇ ನೇರ ತಗೊಂಡಿದ್ದು ಅಲ್ಲ. ನೋಡಿ, ಉತ್ತರಕಾಂಡದಲ್ಲಿ ಸೀತಾ ಪರಿತ್ಯಾಗ ಬರುತ್ತೆ. ಹೌದು. ಇಲ್ಲಿ ಇದು ಸೀತಾ ಪರಿತ್ಯಾಗದ್ದೇ ಕಥೆ. ಇದು ಹೌದು. ಪರಿತ್ಯಾಗವಾದ ಮೇಲೆ ಸೀತೆ ಹಳೆದನ್ನೆಲ್ಲನೂ ಜ್ಞಾಪಿಸ್ಕೊತಾಳೆ.
ಕಾದಂಬರಿ ಇದು ಕತೆ ಇದು ಶುರುವಾಗೋದು ಎಲ್ಲಿ ಇದಕ್ಕೆ ಹಾಲು ಕುಡಿಸು. ಎದೆಯಲ್ಲಿ ಹಾಲೇ ಬರೋದಿಲ್ಲ. ಯಾಕೆ ಅಂದ್ರೆ ಇವಳು ಹಾಲು ಕುಡಿಯೋದಿಲ್ಲ. ಕೋಪ, ಹಾಲು ಬರೋದಿಲ್ಲ ಇದಕ್ಕೆಲ್ಲ. ಅಲ್ಲಿಂದಲೇ ಶುರುವಾಗುತ್ತೆ ಇದ್ರೊಳಗೆಲ್ಲನೂ. ಅದಕ್ಕೆ ಮಧ್ಯದೊಳಗೆ ನಾನು ಉತ್ತರಾಖಂಡದ ಕಥೆಯನ್ನು, ಅಂದರೆ ವಾಲ್ಮೀಕಿ ಸೀತೆ ಅಲ್ಲಿಗೆ ಆಶ್ರಮದಲ್ಲಿರೋದು, ಆಶ್ರಮದ ಜೀವನ, ಆಮೇಲೆ ಇವಳು ಅಲ್ಲಿಗೆ ಬರೋದು, ಯಾರೋ ಊರ್ಮಿಳೆ ಅಲ್ಲಿಗೆ ಬರೋದು, ಆಮೇಲೆ ಸೀತೆ ತಾನೇ ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಮಾಡ್ಕೊಳ್ಳೋದು. ಇವಳಿಗೆ ಅಗ್ರಿಕಲ್ಚರ್ ಮೊದಲಿಂದಲೂ ಇದೆ, ಭೂಮಿ ಸಂಬಂಧ, ಆಮೇಲೆ ಇವಳೇ ಅದನ್ನೇ ಇರುವಂಥದ್ದು. ಇದೆಲ್ಲನೂ ಉತ್ತರಾಖಂಡಕ್ಕೆ ಮಧ್ಯ ನಾನು ಇದನ್ನು ತಂದು ಆಮೇಲೆ ನೆನಪಿನಲ್ಲಿ ಹಿಂದಿನ ಕಥೆಯನ್ನು ನಾನು ತಗೊಂಡು ಬಂದಿದ್ದೇನೆ. ಅದಕ್ಕೆ ಉತ್ತರಾಖಂಡವೇ ಒಂದೇನು ಅಂತಂದರೆ, ಉತ್ತರಾಖಂಡ ಅಂದರೆ ಓದುಗರ ಮನಸ್ಸಿನೊಳಗೆ ರಿಲೇಟ್ ಆಗುತ್ತೆ. ಏನು ಸೀತಾ ಪರಿತ್ಯಾಗ ಅಂತ ಅನ್ನೋದು ರಿಲೇಟ್ ಆಗುತ್ತೆ. ಅದಕ್ಕೆ ಈ ಹೆಸರನ್ನು ಇಟ್ಟೆ ನಾನು. ಈಗ ನಾನು ಪರ್ವ ಅನ್ನೋ ಹೆಸರನ್ನು ಯಾಕೆ ಇಟ್ಟೆ ನಾನು? ಅಲ್ಲೂ ಪರ್ವಗಳು ಇದೆ, ಇದು ಮಹಾಭಾರತದ್ದು ಅನ್ನೋದು ರಿಲೇಟ್ ಆಗುತ್ತೆ. ಆಲ್ ಸೆಡ್ ಅಂಡ್ ಡನ್, ನಾನು ವಾಲ್ಮೀಕಿಗಳಿಗೆ ಕೃತಜ್ಞನಾಗಿದ್ದೇನೆ. ಇದು ವಾಲ್ಮೀಕಿಗಳ ಕಥೆ, ಇದು ವಾಲ್ಮೀಕಿಗಳ ಕಥೆ. ನಾನು ಅದನ್ನು ನನಗೆ ತೋಚಿದಾಗೆ ನಾನು ಬರೆದಿದ್ದೀನಿ ಅಷ್ಟೇನಯ್ಯ. ಯಾಕೆ ನಾನು ಬರೆದಿದ್ದೀನಿ ಹಾಗೆ ಅಂತ ಅಂದರೆ, ನಾನು ಒಬ್ಬ ಲೇಖಕನಾಗಿ ನನಗೆ ಸ್ವಾತಂತ್ರ್ಯ ಇದೆ, ಅದಕ್ಕೆ ನಾನು ಹಾಗೆ ಬರೆದಿದ್ದೀನಿ ಅಷ್ಟೇನಯ್ಯ. ಆದರೆ ನಾನು ವಾಲ್ಮೀಕಿ ಪರಂಪರೆಗೆ ಸೇರಿದವನು. ಅದಕ್ಕೆ ಕೊನೆಗೂ ಕೂಡ ನಾನು ವಾಲ್ಮೀಕಿಗಳ ಮಾತಿನಿಂದಲೇ ನಾನು ಕಾದಂಬರಿ ಮುಕ್ತಾಯ ಮಾಡಿದ್ದೀನಿ ನಾನು. ಮತ್ತೆ ಅದು ಒಂದು ಕಾವ್ಯ ಮೀಮಾಂಸೆನೂ ಇದೆ, ಅದು ಕಾವ್ಯ ಮೀಮಾಂಸೆ ಅದು. ಸರ್, ಈಗ ಉತ್ತರಾಖಂಡದಿಂದ ಸ್ವಲ್ಪ ಅದನ್ನ ಹಿಗ್ಗಿಸಿ ಒಟ್ಟು ಕಾವ್ಯ ಪರಂಪರೆ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋದಿದ್ರೆ, ನೀವು ಆರಂಭದಲ್ಲಿ ಒಂದು ಮಾತನ್ನ ಹೇಳಿದ್ರಿ, ಮಹಾಭಾರತಕ್ಕೆ ಇರುವಂತ ಸಂಕೀರ್ಣತೆ ರಾಮಾಯಣಕ್ಕೆ ಸ್ವಲ್ಪ ಕಡಿಮೆ ಅಂತ. ಅದು ಸ್ವಲ್ಪ ಲೀನಿಯರ್ ಆಗಿ ಕತೆ ಓಡುತ್ತೆ, ಒಂದು ವ್ಯಕ್ತಿ ಒಂದು ಕುಟುಂಬಕ್ಕೆ ಸೀಮಿತ ಆಗಿರುವಂತ. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತ ಕಾವ್ಯ ಪರಂಪರೆ ಮತ್ತೆ ನಾಟಕ ಪರಂಪರೆಯಲ್ಲಿ ರಾಮಾಯಣಕ್ಕಿಂತ ಹೆಚ್ಚು ಮಹಾಭಾರತಕ್ಕಿಂತ ಹೆಚ್ಚು ರಾಮಾಯಣವನ್ನು ಆಧರಿಸಿರುವಂತದ್ದೇ ಕಾಣುತ್ತೆ. ಇವಾಗ ಭಾಸ, ಭೌಭೂತಿ, ಆ ಲೆಕ್ಕದಲ್ಲಿ ಕಾಳಿದಾಸ ಕೂಡ ರಘುವಂಶ, ಅದು ಇದು ಏನು ಅಂತ. ಮತ್ತೆ ಕುಮಾರವ್ಯಾಸ ಕೂಡ ತಿಣಿಕಿದನು ಪಣಿರಾಯ, ರಾಮಾಯಣದ ಕಥೆಗಳು ಬರಲ್ಲ. ನೀವು ಇದ್ರಲ್ಲಿ ಹಾಕಿದಿರಿ, ಇಲ್ಲ ರಾಜ ಇದ್ರಲ್ಲಿ ತೋರಿಸಿದ್ರು. ನಾನು ಹೇಳಿದೆ, ನಾನು ಇಂಟರ್ವ್ಯೂ ಮಾಡಿದ್ರು ಮೊದಲೇ ಮಾತು ಇಲ್ಲಿಂದಾನೆ ಶುರು ಮಾಡಬೇಕು ಅಂತ ಮುನ್ನುಡಿಲಿ ನಾನು ಅದನ್ನ ಹಾಕಿದ್ದೀನಿ. ಇದ್ರಲ್ಲಿ ನನಗೆ ಸಿಗ್ಲಿಲ್ಲ, ನಾನು ಅಲ್ಲಿ ನೋಡಿದೆ. ಅದು ಇದು ಒಂದು ಈಗ ನೋಡಿ, ಇದೆಲ್ಲ ಕೂಡ ಒಂದಲ್ಲ ಒಂದು ವಿಧದಲ್ಲಿ ರಾಮಾಯಣವನ್ನ ಮತ್ತೆ ರಾಮನನ್ನ ಮತ್ತೆ ವಿಶ್ಲೇಷಣೆಗೆ ಒಳಮಾಡುವಂತ ಕೆಲಸವೇ. ಈಗ ಪ್ರತಿಮಾ ನಾಟಕದಲ್ಲಿ ಭಾಸ ಒಂದ್ ರೀತಿ ಟ್ರೀಟ್ ಮಾಡ್ತಾನೆ, ಭೌಭೂತಿ ಸೀತಾ ಪರಿತ್ಯಾಗುವ ಪ್ರಸಂಗವನ್ನೇ ಉತ್ತರಾಮಚರಿತದಲ್ಲಿ ಬೇರೆ ರೀತಿ ಮಾಡ್ತಾನೆ, ಕಾಳಿದಾಸ ಒಟ್ಟು ರಘುವಂಶದಲ್ಲಿ ಒಟ್ಟು ರಾಮನ ವಂಶವನ್ನೇ ಜಾಲಾಡ್ತಾನೆ, ಮತ್ತೆ ಆ ವಂಶದ ಅವನತಿನೂ ತೋರಿಸ್ತಾನೆ. ಈ ಮಟ್ಟದಲ್ಲಿ ಮಹಾಭಾರತ ನಮ್ಮ ಟ್ರೀಟ್ಮೆಂಟ್ ಆದೇ ಕಡಿಮೆ. ಇವರು ಈ ಯಾವುದನ್ನ ನಾವು ಬಹಳ ಸರಳವಾದ ಕತೆ ಅಂತ ಹೇಳ್ತೀವಿ, ಅದನ್ನೇ ನಮ್ಮ ಪರಂಪರೆಯವರು ಹೆಚ್ಚು ತಗೊಂಡು ಅದರಲ್ಲಿರುವಂತ ಸಂಕೀರ್ಣತೆ ತೋರಿಸುವಂತ ಪ್ರಯತ್ನ ಮಾಡಿದಾರಲ್ಲ, ಇದು ಏನಿರಬಹುದು ಅಂತ. ಈ ಮಹಾಭಾರತದ ಬಗ್ಗೆ ಅದ ಸಂಸ್ಕೃತ ಪರಂಪರೆ ನಮ್ಗೆ ಡಾಳ ಕಾಣುವಂಥದ್ದು ರಾಮಾಯಣ ಪರಂಪರೆನೇ ಅಲ್ವಾ? ಆದರೆ ನೀವು ಇನ್ನೊಂದು ನೋಡಿ, ಇಡೀ ಮಹಾಭಾರತವನ್ನ ಒಂದು ನಾಟಕವಾಗಿ ತರಬೇಕಾದ್ರೆ ಕಷ್ಟ. ಯಾಕೆ ಅಂತಂದ್ರೆ ಕ್ಯಾನ್ವಾಸೇ ತುಂಬಾ ದೊಡ್ಡದು. ರಾಮಾಯಣದೊಳಗೆ ಕ್ಯಾನ್ವಾಸ್ ಸುಲಭವಾಗಿ ಕೈಗೆ ಸಿಕ್ಕುತ್ತೆ, ಅದೊಂದು. ಮಹಾಭಾರತದನ್ನ ಒಂದೊಂದು ಪೀಸನ್ನ ನಾಟಕ ಮಾಡ್ತಾರೆ. ನಮ್ಮ ಹಳ್ಳಿ ತಗೊಳ್ಳಿ, ಈಗ ಕನ್ನಡದ್ದೇ ಒಂದು ನಾಟಕ ಮಾಡ್ತಾರೆ, ಕೆಲವೊಂದು ರಚನೆ ಮಾಡಿ, ಹಾಗೆ ಬೇರೆ ಬೇರೆ ಇದನ್ನೇ ಮಾಡ್ತಾರೆ. ಅದಲ್ದೇನೆಯ ಎಲ್ಲ ಕಡೆಗೂ ಇದು ಮಾಡ್ಕೊಂಡು ಆವರಿಸ್ಕೊಂಡಿರೋ ಕೃಷ್ಣನ ಪಾತ್ರ.
ಈಗ ಕೃಷ್ಣನಿಗೆ ನೀವು ಇದಕ್ಕೆ ಹೋಗ್ಬೋದು, ಯಾವುದನ್ನ ಭಾಗವತಕ್ಕೆ ಹೋಗ್ಬೋದು. ಆದರೆ ಮಹಾಭಾರತದೊಳಗೆ ಬರುವಂಥ ಕಾಂಕ್ರೀಟ್ ಆದ ಕೃಷ್ಣ ಬೇರೆ ಕಡೆ ಎಲ್ಲೂ ಸಿಕ್ಕೋದಿಲ್ಲ. ಆದ್ದರಿಂದ ಇಷ್ಟೆಲ್ಲನೂ ಇರುವಂಥದ್ದನ್ನು ಒಂದು ಇದರೊಳಗೆ ತರೋದು ಕಷ್ಟ. ರಾಮಾಯಣ ಒಂದು ಥರದೊಳಗೆ ಸುಲಭ, ಕಥೆನೂ ಇದು ಸುಲಭ. ಆಮೇಲೆ ರಾಮಾಯಣದ ಎಥಿಕ್ಸ್ ಇದೆಯಲ್ಲ, ಸಿಂಪಲ್ ಎಥಿಕ್ಸು. ಏನು ಅಂತಂದರೆ ಪಿತೃವಾಕ್ಯ ಪರಿಪಾಲನೆ, ಮನೆ ಚೆನ್ನಾಗಿರ್ಬೇಕು, ಕುಟುಂಬ ಒಟ್ಟು ಕುಟುಂಬ ಚೆನ್ನಾಗಿರ್ಬೇಕು, ಅದು ಅಷ್ಟೇ. ಆಮೇಲೆ ಆಮೇಲೆ ನೋಡಿ, ನಮ್ಮ ಆ ಅನಂತರದಲ್ಲಿ ಬಂದ ಧರ್ಮಶಾಸ್ತ್ರಗಳಿದೆಯಲ್ಲ ನಮ್ಮಲ್ಲೆಲ್ಲನೂ, ಅದರೊಳಗೆ ಯಾವುದೇ ಕಾರಣಕ್ಕಾಗಿ ಪಿತೃನ ಮಾತನ್ನು ಮೀರಬಾರ್ದು. ಪಿತೃ ಸತ್ತೋದ ಮೇಲೆ ಹಿರಿಯ ಅಣ್ಣ ಪಿತೃಸ್ಥಾನದೊಳಗೆ ಇದ್ದಾನೆ, ಅವನು ಹೇಳಿದಾಗ ಎಲ್ಲ ಕೇಳಬೇಕು. ರಾಮಾಯಣದಲ್ಲೇ ಇದರಲ್ಲಿ ಬಂದಿರೋದು. ಆಮೇಲೆ ಅತ್ತಿಗೆನ ತಾಯಿಯಂತೆ ಕಾಣಬೇಕು. ಈ ಥರದ ನಮ್ಮ ಅನಂತರದಲ್ಲಿ ಬಂದ ಧರ್ಮಶಾಸ್ತ್ರಗಳು ಎಲ್ಲ ಇದೆಯಲ್ಲ, ಬಹುಮಟ್ಟಿಗೆ ರಾಮಾಯಣ ಒಂದು ಮಾಡೆಲ್ ಕೊಡುತ್ತೆ ಅದಕ್ಕೆ. ಇದು ಒಂದು ಕಾರಣ ಇರಬಹುದು, ನಮ್ಮ ಕವಿಗಳ ಮನಸ್ಸಿನೊಳಗೆ ಇದು ಹೇಗೆ ಬಂದಿದೆ ಅನ್ನೋದಕ್ಕೆ ಇದು ಒಂದು ಕಾರಣ ಇರಬಹುದು. ಆದರೆ ಇದರ ಇದು ಕವಿಗೆ ಚಾಲೆಂಜಿಂಗ್ ಮಹಾಭಾರತ, ಘರ್ಷಣೆ ಅಂತ ಏನು ನಾವು ಹೇಳ್ತೀವಲ್ಲ, ಟೆನ್ಷನ್, ಅದು ಮಹಾಭಾರತದಲ್ಲಿರುವಷ್ಟು ರಾಮಾಯಣದಲ್ಲಿಲ್ಲ. ಅಮ್ಮ ಯಾಕೆ ಅಂತಂದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ರಾಮಾಯಣದಲ್ಲಿ. ಅವನು ಎಷ್ಟಾದರೂ ದೇವರು, ಕೊನೆಗೆ ಅವನಿಗೆ ಜಯ ಆಗೇ ಆಗುತ್ತೆ. ಅದರಿಂದ ಈ ವರ್ಣನೆ ಇವೆಲ್ಲನೂ, ಈ ವರ್ಣನೆಯಲ್ಲಿ ಬರುವಂಥದ್ದು ಇವನು ತಲೆ ತಿರುಗಿ ಬಿದ್ದು ಬಿಡ್ತಾನೆ, ಯುದ್ಧದೊಳಗೆ ಲಕ್ಷ್ಮಣ ಇದು ಮಾಡ್ತಾನೆ, ಅವನು ಹೋಗಿ ಔಷಧಿ ತಗೊಂಡ್ಬರ್ತಾನೆ, ಇವೆಲ್ಲ ನಡೆಯುವುದೇನೆ. ಕೊನೆಗೆ ಆಗೋದು ಏನು ಅಂತಂದ್ರೆ ದೇವರು ರಾಮನೇ ಗೆಲ್ತಾನೆ ಅಂತ ಅನ್ನೋದು ಒಂದು ಥರದ ಇದು ಒಂಥರ ಅಶ್ಯೂರೆನ್ಸ್ ಇದೆ ರಾಮಾಯಣದ ಕಥೆ ಒಳಗೆ. ಮಹಾಭಾರತದೊಳಗೆ ಆ ಅಶ್ಯೂರೆನ್ಸನ್ನು ಹಾಗಾಗಿ ಕೃಷ್ಣನ ಮೂಲಕವಾಗಿ ತಂದಿದ್ದಾರೆ. ಆದ್ರೂ ಇದ್ರ ಘರ್ಷಣೆ ಜಾಸ್ತಿ ಇದೆ ಮಹಾಭಾರತದಲ್ಲಿ. ಕೃಷ್ಣನು ಅಲ್ಲಿ ಆಗಾಗ ಸೋಲೋ ತರ ಆಗುತ್ತೆ. ಹೌದು, ಹಲವಾರು ಸಂದರ್ಭಗಳಲ್ಲಿ ಇಲ್ಲಿ ರಾಮ ಸೋತ್ರು ಕೂಡ ಸೋಲ್ನಲ್ಲೂ ಒಂದು ಗೆಲುವು ಇರುತ್ತೆ. ಹೌದು, ರಾಮಾಯಣದ. ಅಂಡ್ ಆಲ್ ಸೆಡ್ ಅಂಡ್ ಡನ್ ನನಗೆ ಕೃಷ್ಣನಷ್ಟು ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಅಲ್ಲ ರಾಮ. ಅದು ಇಲ್ಲಿ ನೀವು ಈಗ ಸೀತೆ ಪರವಾದಂತ ಒಂದು ನಿಲುವನ್ನ ನೀವು ಕೊಡಬೇಕು ಅನ್ನೋ ಇದರಲ್ಲಿ ಸ್ವಲ್ಪ ರಾಮನ ವ್ಯಕ್ತಿತ್ವ ಸ್ವಲ್ಪ ಏನೋ ಕುಬ್ಜ ಮಾಡಿದಿರಿ ಅಂತ ಅನ್ನಿಸ್ಲಿಲ್ವಾ? ಇಲ್ಲ, ನಾನು ಕುಬ್ಜ ಮಾಡಕ್ ಹೋಗಿಲ್ಲ. ಯಾರನ್ನು ಕುಬ್ಜ ಮಾಡೋದು, ಯಾರನ್ನು ಇದು ಮೇಲಕ್ಕೆತ್ತೋದು ಅವೆಲ್ಲ ಏನಿಲ್ಲ ಇದರೊಳಗೆಲ್ಲ. ಬಟ್ ಸೀತೆ ಈಗ ಉದಾಹರಣೆ ಆ ಸನ್ನಿವೇಶದೊಳಗೆ ಸೀತೆ ಯಾರೇ ಆಗಲಿ, ನಮ್ಮ ಅಕ್ಕಪಕ್ಕದ ಮನೇಲಿರೋ ಒಬ್ಬ ಮಹಿಳೆ ಆಗ್ಬಹುದು, ಅಥವಾ ನಮ್ಮ ಅಕ್ಕ ತಂಗಿನೇ ಆಗ್ಬಹುದು, ನಮ್ಮ ತಾಯಿ ಚಿಕ್ಕಮ್ಮ ಯಾರೇ ಆಗಬಹುದು, ಅವರೆಲ್ಲ ಹೇಗೆ ಬಿಹೇವ್ ಮಾಡ್ತಾ ಇದ್ರು ಇಂಥ ಸನ್ನಿವೇಶದಲ್ಲಿ. ಸೀತೆನೂ ಹಾಗೆ ಬಿಹೇವ್ ಮಾಡಿದ್ದಾಳೆ. ಅದನ್ನು ನಾನು ಸಹಜವಾದ ರೀತಿಯೊಳಗೆ ನಾನು ಸೀತೆಯನ್ನು ಇದು ಮಾಡಿದ್ದೇನೆ. ಹಾಗೆ ಮಾಡುವಾಗ ನ್ಯಾಚುರಲಿ ರಾಮ ಮಾಡಿದ ಅನ್ಯಾಯ ಅಂತ ಅನ್ನೋದು ಬಂದೇ ಬರುತ್ತೆ. ನಾನು ರಾಮನ್ನ ಅನ್ಯಾಯ ತೋರ್ಸೋಕೆ ಹೊರಟಿಲ್ಲ, ಸೀತೆಗೆ ಆಗಿರೋ ಅನ್ಯಾಯವನ್ನ ನಾನು ತೋರ್ಸೋಕೆ ಹೊರಟಿದ್ದೇನೆ. ಆ ಅನ್ಯಾಯಕ್ಕೆ ಕಾರಣರು ರಾಮ. ನೀವು ಈ ಥರದೊಳಗೆ ತಗೋಬೇಕೇ ಹೊರತು ರಾಮನ್ನ ನೇರವಾಗಿ ಇಳಿಸೋದು ಏರಿಸೋದು ಅನ್ನೋದು ಇಲ್ಲಿ ಪ್ರಶ್ನೆಯೇ ಇಲ್ಲ. ಇವಾಗ ಈಗ ನೋಡಿ, ಕೆಲವು ಇದಕ್ಕೆ ಹೇಳ್ತೀನಿ ನಾನು. ಈಗ ನನ್ನ ಸೃಷ್ಟಿ ಈಗ ಹೇಳ್ತೀನಿ ನಾನು. ಇವಳು ಯಾರು ಊರ್ಮಿಳೆ ಬರ್ತಾಳೆ, ಎಲ್ಲಿಗೆ ಸೀತೆ ಅಲ್ಲಿ ವಾಲ್ಮೀಕಿಗಳ ಅಲ್ಲಿಗೆ ಬರ್ತಾಳೆ. ಇಬ್ರು ಮಕ್ಕಳಿಗೂ ನೀರು ಎಣ್ಣೆ ಥರ ಇದು ಮಾಡ್ತಾಳೆ. ತನ್ನ ಮಲೆಗೆ ಆ ಇಬ್ರು ಮಕ್ಕಳು, ಸೀತಾ ಇಬ್ರು ಮಕ್ಕಳಿಗೂ ಅವಳು ಹಾಲು ಕುಡಿಸ್ತಾ ಇರ್ತಾಳೆ.
ಆಮೇಲೆ ಇದು ಇವಳನ್ನ ಊರ್ಮಿಳೆ ಮಗುನು ಕರ್ಕೊಂಬರ್ತಾರೆ, ಅದಕ್ಕೂ ಎಣ್ಣೆ ನೀರು ಹಾಕಿ ಕರ್ಕೊಂಡು ಬರ್ತಾರೆ. ಇಲ್ಲಿ ಕೊಡು ಅಂತ ಹೇಳ್ಬಿಟ್ಟು ಸೀತೆ ತಾನು ಮೊಲೆ ಕೊಟ್ಕೊಂಡಿರ್ತಾಳೆ. ಹಾಗೆ ಕೊಟ್ಕೊಂಡಾಗ ಅಕ್ಕ ತಂಗಿಯರು ಒಬ್ಬರು ಕಣ್ಣು ಒಬ್ಬರು ನೋಡ್ತಾರೆ. ಅವಾಗ ನಾನೊಂದು ವಾಕ್ಯ ಅಲ್ಲಿ ಬರೆದಿದ್ದೀನಿ, ಅದರೊಳಗೆ ಇವರ ಏನು ಅಂತಂದರೆ ಕಣ್ಣಿನ ವಿನಿಮಯ ಇದು 100 ವಾಕ್ಯಗಳು ಹೇಳದೇ ಇರುವಂಥದ್ದನ್ನು ವಿನಿಮಯ ಹೇಳ್ತು. ಅಕ್ಕ ತಂಗಿರ ಇದರೊಳಗೆಲ್ಲ ಇಂಥ ಸೂಕ್ಷ್ಮಗಳು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದದ್ದು, ಯಾರೋ ಇದುವರೆಗೆ ಅದನ್ನು ಬರೆದಿರಲಿಲ್ಲ. ಯಾವುದು ಒಂದು ಹಳ್ಳಿಗೆ ಹೋಗ್ತಾರೆ ಇವರು, ಅರಣ್ಯವಾಸದೊಳಗೆ. ಅಲ್ಲಿ ಇದು ಹುಲಿ ಇರುತ್ತೆ, ಬೇಟೆಯಾಡೋಕ್ಕೆ ಇವ್ರು ಹೋಗ್ತಾರೆ. ಇವಳು ಸೀತೆ ಊರಿನ ಹೆಂಗಸರೆಲ್ಲ ಬಂದಿರ್ತಾರೆ. ಒಬ್ಬಳು ಹೆಂಗಸು ತನ್ನ ಮಗುಗೆ ಹಾಲು ಕುಡಿಸ್ತಾ ಇರ್ತಾಳೆ. ಇದರಿಂದ ಮೊಲೆ ತೊಟ್ಟಿನಿಂದ ಹಾಲು ಉಕ್ಕುತ್ತೆ. ಅಲ್ಲಿ ಆ ಹಳ್ಳಿ ಸಮಾಜದೊಳಗೆ ಅದೇನು ಅದು ಯಾರೆದ್ರಿಗೂ ಹಾಲು ಕುಡಿಸ್ಬಾರ್ದು, ಸಿಟಿ ಸಮಾಜದೊಳಗೆ ಮುಚ್ಕೋಬೇಕು ಅಂತಾರೆ. ಅಲ್ಲಿ ಅದೇನಿಲ್ಲ, ಸೀತೆ ಅದನ್ನು ನೋಡಿರ್ತಾಳೆ ಅಷ್ಟೇ. ಆಮೇಲೆ ಅವಳು ಗೋದಾವರಿ ನದಿ ಹುಟ್ಟು ಜಾಗಕ್ಕೆ ಹೋದಾಗ ಅಲ್ಲಿ ಇದು ನೀರು ಉದ್ಭವವಾಗುತ್ತಲ್ಲ, ಅದನ್ನು ನೋಡಿದ್ರೆ ಹಾಲಾಗಿ ಉದ್ಭವವಾಗುತ್ತಲ್ಲ, ನಾನಿದೆಲ್ಲೋ ನೋಡಿದ್ದೀನಲ್ಲ, ಎಲ್ಲೋ ನೋಡಿದ್ದಾರಲ್ಲ ಅಂತ ಅದು ಇವಳಿಗೆ ಜ್ಞಾಪಕ ಬರುತ್ತೆ. ಇದರೊಳಗೆಲ್ಲನೂ ಅಂದರೆ ಆ ಮೊಲೆ ಒಳಗೆ ನೀರು ಇದು ಹಾಲು ಬಂದದ್ದು ಇವಳಿಗೆ ಬರುತ್ತಲ್ಲ. ಆಮೇಲೆ ಕೊನೆಗೆ ಇವಳಿಗೆ ರಾತ್ರಿ ಕನಸಿನೊಳಗೆ ಎದೆ ಭಾರವಾಗಿಬಿಡುತ್ತೆ. ಇದರೊಳಗೆಲ್ಲನೂ ಹಾಲು ತುಂಬಿಕೊಂಡ್ರೆ ಏನು ಭಾರವಾಗುತ್ತಲ್ಲ, ಹಾಗೆ ಭಾರವಾಗಿಬಿಡುತ್ತೆ. ಅವಳಿಗೆಲ್ಲ ನೋವು ಉಂಟಾಗ್ಬಿಡುತ್ತೆ. ಆಮೇಲೆ ಇದಕ್ಕಿದ್ದಾಗೇನೆ ಹಾಲು ಚಿಮ್ಮಿ ತನ್ನ ಒಳ ವಸ್ತ್ರ ಒದ್ದೆಯಾದಾಗ ಆಗ್ಬಿಡುತ್ತೆ ಅವಳಿಗೆ. ಇವಳಿಗೆ ಇದು ಮಾಡ್ಕೊಂಡ್ರೆ ಇದು ಕನಸಿನಲ್ಲಾದದ್ದು. ರಾಮಂಗೆ ಹೇಳೋಣ ಅಂತ ಇವಳಿಗೆ ಅನಿಸುತ್ತೆ. ರಾಮನ್ಗೆ ಹೇಳಿದ್ರೆ ಇವಳಿಗೆ ತಾಯಿಯಾಗಬೇಕು ಅನ್ನೋ ಆಸೆ ಇದೆ. ಅಂದರೆ ತನ್ನ ಬ್ರಹ್ಮಚರ್ಯಕ್ಕೆ ಇದು ಅಡ್ಡಿ ಬರುತ್ತೆ ಅಂತ ರಾಮ ಏನು ತಿಳ್ಕೊತಾನೋ ಅಂತ ಹೇಳಲ್ಲ. ಇದಕ್ಕೆಲ್ಲ ಇದು ಪದೇ ಪದೇ ಆಗುತ್ತೆ ಅವಳಿಗೆ, ಈ ಕನಸು ಪದೇ ಪದೇ ಆಗುತ್ತೆ. ಅಲ್ಲಿಂದ ಸಣ್ಣದೊಂದು ಜಿಂಕೆ ಮರಿ ಬರುತ್ತೆ. ಆ ಜಿಂಕೆ ಮರಿಯನ್ನು ತಾನು ತಬ್ಕೊಂಡು ಮಲ್ಕೋಬೇಕು ಅಂತ ಆಸೆ ಆಗುತ್ತೆ ಅವಳಿಗೆ. ಅಂದರೆ ಆ ಆಸೆ ಎಷ್ಟು ಇದಾಗಿ ಒತ್ತಿ ಬರುತ್ತಲ್ಲ ಆ ಆಸೆ ಇದರೊಳಗೆಲ್ಲನು. ಆ ಹಳ್ಳಿ ಹೆಂಗಸನ ಮೊಲೆಯಿಂದ ಬರೋ ಹಾಲು, ಇದನ್ನು ಗೋದಾವರಿ ಇದು ತೀರ್ಥೋದ್ಭವ, ಇವಳು ಇದಕ್ಕೆ ಕನಸುಗಳು ಪದೇ ಪದೇ ಆಗುವಂಥ ಕನಸು, ಆಮೇಲೆ ಜಿಂಕೆ, ಈ ಕನೆಕ್ಷನ್ಸು ಇನ್ಯಾವ ಕವಿನೂ ಮಾಡಿಲ್ಲ, ಮೂಲದಲ್ಲಂತೂ ಇಲ್ಲ. ನಾನು ತಿಳಿದ ಮಟ್ಟಿಗೆ ಇನ್ಯಾವ ಕವಿನೂ ಮಾಡಿಲ್ಲ ಇದರೊಳಗೆಲ್ಲ. ಸೊ ದೀಸ್ ಆರ್ ಆಲ್ ಮೈ ಕ್ರಿಯೇಷನ್ಸ್. ಹೆಣ್ಣು, ಪ್ರಕೃತಿ, ಜೀವನ, ಜೀವ ಇದಕ್ಕೆಲ್ಲ ಇರುವಂತ ಹೌದೌದು ಒಂದು ನೆಟ್ವರ್ಕ್ ಸಂಬಂಧ. ಹೌದೌದು. ಕೃಷಿ ಭೂಮಿ, ಅವಳಿಗೆ ಹೌದು ನೆಲದ ವಾಸನೆ ಬಹಳ ಇಷ್ಟ ಆಗಿ ಅದನ್ನ ಸಂಭ್ರಮ ಪಡ್ತಾಳೆ. ಹೌದೌದು. ಅದಕ್ಕೆ ಅದು ಹೋಗ್ಬೇಕು ಅಂತ ಇದು ಮಾಡ್ತಾಳೆ. ಅದು ಒಂದು ಉದ್ದಕ್ಕೂ ಬರುತ್ತೆ ಅದನ್ನೊಂದು. ಆಮೇಲೆ ಆಫ್ಟರ್ ರಾಮ ನೀನು ಎಲ್ಲಿ ಬೇಕಾದರೂ ಹೋಗು, ನನ್ನ ವಂಶದ ಇದಕ್ಕೋಸ್ಕರವಾಗಿ, ಕೀರ್ತಿಗೋಸ್ಕರವಾಗಿ ನಾನು ಯುದ್ಧ ಮಾಡಿದ್ನೇ ಹೊರತು ನಿನಗೋಸ್ಕರ ನಾನೇನು ಯುದ್ಧ ಮಾಡಲಿಲ್ಲ ಅನ್ನೋ ಮಾತನ್ನು ರಾಮ ಹೇಳಿಬಿಟ್ಟ ಮೇಲೆ ಸೀತೆ ಮೊದಲಿನ ಸೀತೆಯಾಗಿರೋಕ್ಕೆ ಸಾಧ್ಯವ? ಈ ಬೇರೆ ಯಾವ ಕವಿನೂ ಮೊದಲನೇ ಸೀತೆಯಾಗಿ ಅವಳು ಇರೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಬೇರೆ ಯಾರೂ ಬರೆದಿಲ್ಲ. ನಾನು ಆ ಪಾಯಿಂಟನ್ನು ತಗೊಂಡಿದ್ದೀನಿ ನಾನು ಅದರೊಳಗೆಲ್ಲ. ಅಲ್ಲಿಂದ ಅವಳು ಇದನ್ನ ಲಂಕೆ ಸಮುದ್ರವನ್ನು ದಾಟಿ ವಾಪಸ್ ಬರ್ತಾರಲ್ಲ, ಅಲ್ಲಿಂದಲೂ ಎಷ್ಟು ಒಂಟಿತನ ಬರುತ್ತೆ ಅವಳಿಗೆ. ಅದು ಮತ್ತೆ ಅವಳು ಕೊನೆಯಲ್ಲಿ ಧರ್ಮಸಭೆಯಲ್ಲಿ ಆಡುವಂತ ಮಾತುಗಳು ಕೂಡ ಬಹಳ ರಾಮನನ್ನೇ ತಬ್ಬಿಬ್ ಮಾಡುತ್ತೆ. ಹೌದೌದು. ಅವನಿಗೆ ಒಂದ್ಸಲಿ ಪಾಪ ಪ್ರಜ್ಞೆ ತರದ ಒಂದು, ಅವಳ ಜೊತೆ ಮಾತಾಡೋದಕ್ಕೂ ಒಂದ್ ಸ್ವಲ್ಪ ಹೌದು ಹಿಂದೇಟು ಹಿಂಜರಿಕೆ ಆಗುವಂತ ಒಂದು ಆ ಭಾಗನು ಬೋಲ್ಡ್ ಆಗಿ ಮಾತಾಡುವಂಥದ್ದು.
ಈಗ ಈ ಈಗ ನಿಮಗೆ ರಾಮಾಯಣ ಪರಂಪರೆ, ಮಹಾಭಾರತ ಪರಂಪರೆ, ಒಟ್ಟು ಭಾರತೀಯ ಪರಂಪರೆ ಬಗ್ಗೆ ನಿಮಗೆ ಶ್ರದ್ಧೆ, ಗೌರವ ಇದೆ. ಈಗ ಅದನ್ನ ಸ್ವಲ್ಪ ಪ್ರಶ್ನೆ ಮಾಡುವಂತಹದ್ದು ಒಂದು ಗುಂಪಿದೆಯಲ್ಲ, ಆ ಗುಂಪಿನವರು ಕೂಡ ರಾಮನನ್ನ ಅಟ್ಯಾಕ್ ಮಾಡ್ತಾರೆ. ರಾಮ ಸೀತೆ ವಿಷಯದಲ್ಲಿ ನಡ್ಕೊಂಡಿದ್ದು ತಪ್ಪು, ಹೀಗೆ ಕಾಡಿಗೆ ಬಿಟ್ಟಿದ್ದು ಬೇರೆ ಬೇರೆ ಅಂಶಗಳನ್ನೆಲ್ಲ ಇದು ಮಾಡ್ತಾರೆ ಅಂತ. ಹಾಗಿದ್ರೆ ಈಗ ನೀವು ಸೀತೆ ಪರವಾಗಿ ನಿಂತ ನಿಲುವಿಗೂ ಆ ನಿಲುವಿಗೂ ವ್ಯತ್ಯಾಸ ಎಲ್ಲಿ ಕಾಣ್ತೀರಿ? ಇಲ್ಲಿ ಗೊತ್ತು, ಐ ಆಮ್ ಎ ಕ್ರಿಯೇಟಿವ್ ರೈಟರ್. ಅವರು ಆರ್ಗ್ಯುಮೆಂಟೇಟಿವ್. ಅವರು ಸೀತೆ ಪರವಾಗಿ ರಾಮ್ ಮಾಡಿದ ತಪ್ಪು ಇದು ಇದು ಅಂತ ಅವರು ಆರ್ಗ್ಯುಮೆಂಟೇಟಿವ್. ನಾನು ಆರ್ಗ್ಯುಮೆಂಟೇಟಿವ್ ಅಲ್ಲ. ನಾನು ಸೀತೆ ಅವಳ ಭಾವನೆ ಏನು, ಅವಳ ಅನುಭವ ಏನು, ರಾಮಂದು ಅನುಭವ ಇದೆ ಇದರೊಳಗೆ. ಲಕ್ಷ್ಮಣ ಹೇಳ್ತಾನೆ ಅವ್ರನ್ನೆಲ್ಲ ಹಿಡಿದು ಒಂದಿಬ್ಬರಿಗೆ ನೇಳ್ಗಟ್ಸು ಸರಿ ಹೋಗುತ್ತೆ ಅಂತ ಹೇಳ್ತಾನಲ್ಲ ಇದಕ್ಕೆ. ರಾಮ ಇಲ್ಲ ಇಲ್ಲ, ನಾವು ಇದರಿಂದ ನಮ್ಮ ನಡವಳಿಕೆಯಿಂದ ನಾವು ಅವರನ್ನು ಸುಧಾರಿಸಬೇಕು ಇದರೊಳಗೆ ಅಂತ ರಾಮ ಹೇಳ್ತಾನೆ. ಇದರೊಳಗೆಲ್ಲ ಈ ನಡವಳಿಕೆಯಿಂದ ಸುಧಾರಿಸಬೇಕು ಅಂತ ಅನ್ನೋದು ರಾಮನ ಮಟ್ಟಿಗೆ ಅದು ಒಂದು ದೊಡ್ಡ ಇದೇ ಐಡಿಯಲ್ಲೇನೆ ಅದು. ಬಟ್ ಅದರಿಂದ ಬೇರೆಯವ್ರಿಗೆ ಏನಾಯಿತು, ರಾಮನಿಗೆ ಸರಿ ಅದು. ಬಟ್ ರಾಮನಲ್ಲಿರೋ ಉದ್ದಕ್ಕೂ ಬರುವಂಥ ಇದನ್ನು ಲಕ್ಷ್ಮಣ ಒಂದ್ಸಲ ಹೇಳ್ತಾನೆ ಕಾಡಿನೊಳಗೆ ಇರೋದು ಅಂತಲ್ಲ. ಸ್ವತಃ ಹಿಂಸೆ ಮಾಡಿಕೊಳ್ಳೋದು, ತನ್ನನ್ನು ಅವಲಂಬಿಸಿದವ್ರಿಗೂ ಹಿಂಸೆಯನ್ನು ಕೊಡುವುದೇ ಏನು ಧರ್ಮ ಅಂತ ಕೇಳ್ತಾನೆ. ಯಾರು? ಲಕ್ಷ್ಮಣ ಕೇಳ್ತಾನೆ. ಜ್ಞಾಪಕ ಇದ್ದೇನೆ, ಒಂದ್ಸಲ ಕೇಳ್ತಾನೆ ಅದಕ್ಕೆ. ರಾಮ ಉದ್ದಕ್ಕೂ ಅದನ್ನೇ ಮಾಡಿದ್ದಾನೆ. ಇವ್ರಿಗೆ ಸೀತೆಯನ್ನು ಪರಿತ್ಯಾಗ ಮಾಡಬೇಕಾದ್ರೆ ಅದು ಸರಿ, ಆದರೆ ಅವಳಿಗೆ ಅದರಿಂದ ಎಷ್ಟು ನೋವಾಗುತ್ತೆ. ಇವನಿಗೇನು ಅಂತಂದರೆ ನನ್ನ ಹೆಂಡತಿ ಆದ ಮೇಲೆ ಅಥವಾ ಪಟ್ಟಮಹಿಷಿ ಆದ ಮೇಲೆ ಅದಕ್ಕೂ ಅವಳು ಸಿದ್ಧವಾಗಿಯೇ ಇರಬೇಕು, ಇಲ್ಲದೆ ಹೋದರೆ ಪಟ್ಟಮಹಿಷಿ ಹಾಗಾಗ್ತಾಳೆ. ಇದು ರಾಮನ ಎಕ್ಸ್ಪೆಕ್ಟೇಷನ್ನು. ಸೊ ಇದರೊಳಗೆ ನೋಡಿ, ಎಷ್ಟೋ ಸಂದರ್ಭದೊಳಗೆ, ಸಾಹಿತ್ಯದ ಸಂದರ್ಭದೊಳಗೆ ನೀವು ಜಡ್ಜ್ಮೆಂಟ್ಗೆ ಹೋಗಬಾರ್ದು. ಏಕೆಂದರೆ ರಾಮ ಅವನು ದೃಷ್ಟಿಯಿಂದ ಅವನು ಸರಿ, ಸೀತೆ ಅವಳ ದೃಷ್ಟಿಯಿಂದ ಅವಳು ನೋವು ಆಗಿದ್ದರಿಂದ ಅವಳು ಸರಿ. ಇದಕ್ಕೇನು ಸಾಲ್ಯೂಷನ್ ಅಂತಂದರೆ ಏನೂ ಸಾಲ್ಯೂಷನ್ ಇಲ್ಲ. ಇದು ಸಾಲ್ಯೂಷನ್ ಇಲ್ಲ. ಅಂದರೆ ಸಾಹಿತ್ಯ ವಾಲ್ಮೀಕಿ ಮಾತು ಅಷ್ಟೇನೆ. ಇವರೆಲ್ಲ ಆರ್ಗ್ಯೂ ಮಾಡ್ತಾರಲ್ಲ, ರಾಮ ತಪ್ಪು ಮಾಡಿಬಿಟ್ಟ ಇದು ಅಂತಲ್ಲ. ನಾನೇನೂ ಆರ್ಗ್ಯುಮೆಂಟ್ ಮಾಡಿಲ್ಲ. ಇವರಿಗೆ ಸಾಹಿತ್ಯ ಗೊತ್ತಿಲ್ಲ. ಯಾರಿಗೆ? ಈ ಆರ್ಗ್ಯೂ ಮಾಡೋರೆಲ್ಲ ಇದ್ದಾರಲ್ಲ, ಇವ್ರಿಗೆ ಸಾಹಿತ್ಯ ಗೊತ್ತಿಲ್ಲ. ಸಾಹಿತ್ಯ ಗೊತ್ತಿದ್ರೆ ಎಷ್ಟೋ ಸಂದರ್ಭದೊಳಗೆ ನನಗೆ ತಿಳಿಯಿಲ್ಲಪ್ಪ, ಇದು ನನಗೆ ತಿಳಿಯಿಲ್ಲ ಅನ್ನುವಂಥ ಒಂದು ಮನಸ್ಸಿನ ಹದಕ್ಕೆ ನಾವು ಬರ್ತೀವಲ್ಲ, ಅದು ಸಾಹಿತ್ಯ. ನನಗೂ ಅವ್ರಿಗೂ ಇರೋದು ಇಷ್ಟೇ. ಅವರು ಅದೇ ಹೇಳಿದ್ರೆ, ನೀವು ಇದನ್ನ ಹೇಳಿದ್ರಿ ಅಂತಂದ್ರೆ ನನ್ನನ್ನು ಕ್ರಿಯೇಟಿವ್ ರೆಸ್ಪಾನ್ಸ್ ಅದೇ ಮೈನ್ ಈಸ್ ಕ್ರಿಯೇಟಿವ್ ರೆಸ್ಪಾನ್ಸ್. ಅವರದ್ದು ದೇ ಆರ್ ನಾಟ್ ಕ್ರಿಯೇಟಿವ್ ಪೀಪಲ್. ನಮ್ಮಲ್ಲಿ ಪರಂಪರೆಯಲ್ಲಿ ಆ ಥರ ಕ್ರಿಯೇಟಿವ್ ಆಗಿ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ. ರಾಮನನ್ನ ಇರ್ಬೋದು ಅಥವಾ ರಾಮಾಯಣವನ್ನೇ. ಇವಾಗ ಪ್ರತಿಮಾ ನಾಟಕದಲ್ಲಿ ಒಂದು ರೀತಿ ಟ್ರೀಟ್ಮೆಂಟ್ ಬರುತ್ತೆ, ಕೆಲವೊಂದು ಪಾತ್ರಗಳನ್ನ. ಭವಭೂತಿನ ಒಂದು ರೀತಿ ಮಾಡ್ತಾನೆ, ಕಾಳಿದಾಸ ಒಂದು ರೀತಿ ಮಾಡ್ತಾನೆ. ಆ ಥರದ್ದು ನಡುವೆ ಇದೆ. ಇವರುಗಳೆಲ್ಲ ಪರಂಪರೆಯಲ್ಲಿ ಆ ಥರ ಮೌಢ್ಯದಿಂದ ಎಲ್ಲವನ್ನು ಒಪ್ಕೊಂಡ್ಬಿಡ್ತಾರೆ ಅನ್ನೋ ರೀತಿಯ ಒಂದು ನಿಲುವುಗಳಿಂದ ಇವ್ರಿಗೆ ಪರಂಪರೆಯನ್ನ ಅಟ್ಯಾಕ್ ಮಾಡೋದು. ನಾನು ಪರಂಪರೆಯನ್ನ ಅಟ್ಯಾಕ್ ಮಾಡಲ್ಲ. ಅದೇ ಅದಕ್ಕೆ ನಾನು ಕೇಳಿದ್ದು. ಇವಾಗ ಅದನ್ನ ನಾಳೆ ಬಂದೇ ಬರುತ್ತೆ. ಇವಾಗ ನಾವ್ ಹೇಳ್ತಿದ್ದಕ್ಕೆ ಭೈರಪ್ಪನವ್ರು ಬಂದ್ರಲ್ಲ ಅಂತ. ನಾವು ಸೀತೆಗೆ ಅನ್ಯಾಯ ಆಯ್ತು, ರಾಮ ಮಾಡಿದ್ದು ಅಂತ ಹೇಳಿದ್ವಿ. ಭೈರಪ್ಪನವರು ಅದೇ ಮಾಡಿದ್ದಾರೆ, ಹಾಗೆ ಭೈರಪ್ಪನವರು ನಮ್ ದಾರಿಗೆ ಬಂದ್ರಲ್ಲ ಅಂತ. ಈ ತರದ್ದೊಂದು ಅದಕ್ಕೇನು ಅವಾಗ ನಿಮ್ಮ ಪೊಸಿಷನ್ ಏನಿರುತ್ತೆ ಅಂತ. ಅಲ್ಲ, ಇದೇ ನನ್ನ ಪೊಸಿಷನ್. ಅದಕ್ಕೆ ವಾಲ್ಮೀಕಿಗಳೇ ಏನ್ ಹೇಳ್ತಾರೆ ಇದಕ್ಕೆ, ಆ ಕೊನೆ ಮಾತೆ ಉತ್ತರ, ಅದೇ ಉತ್ತರ. ಸರ್, ಆಮೇಲೆ ಈ
ಕೃತಿಯ ಹಂದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಸುಮ್ಮನೆ ನಾನು ಒಬ್ಬ ಕುತೂಹಲದಿಂದಾನು ಕೇಳ್ತಿರೋದು ಇದು. ಈಗ ಈ ತರ ಒಂದು ಕ್ರಿಯೇಟಿವ್ ಇದರಲ್ಲಿ ಬರಹಗಳಲ್ಲಿ ಈಗ ಒಂದು ಮಹಾಕಾವ್ಯ, ಆ ಮಹಾಕಾವ್ಯವನ್ನು ನಾವು ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ನಾವು ಅಲ್ಲಿ ಯಾವುದೋ ಒಂದು ಸಂದರ್ಭವನ್ನ ನಾವು ಈಗ ಈ ಅಲ್ಲಿನ ಒಂದು ಪೌರಾಣಿಕವಾದ ಒಂದು ಆವರಣವನ್ನ ಕಳಿಸಿ ಈಗಿನ ಒಂದು ಪರಿಸ್ಥಿತಿಗೆ ಅದಕ್ಕೇನೋ ಒಂದು ಇದು ಮಾಡ್ತೀವಿ, ನಾವು ಒಗ್ಗಿಸುವಂತ ಒಂದು ಕೆಲಸ ಮಾಡ್ತೀವಲ್ವಾ. ಆಗ ಸ್ವಲ್ಪ ತರ್ಕವನ್ನ ನಾವು ಅದಕ್ಕೆ ಇದು ಮಾಡ್ತೀವಿ. ಉದಾಹರಣೆಗೆ ನೀವು ಇಲ್ಲಿ ಅಹಲ್ಯ ಪ್ರಸಂಗದಲ್ಲಿ ಮಾಡಿದಿರಿ, ಮತ್ತೆ ಶಿವಧನಸ್ಸಿನ ಒಂದು ಧನುರ್ಭಂಗದ ಸಂದರ್ಭದಲ್ಲೂ ಆ ಥರದ್ದು ಎಷ್ಟೋ ಸಂದರ್ಭಗಳಲ್ಲಿ ಮೂಲದಲ್ಲಿ ಪೌರಾಣಿಕ ಆವರಣ ಇರುವಂಥದಕ್ಕೆ ಒಂದು ಇದು ಮಾಡಿದೆ. ಅದು ಯಾಕೆ ಅಂತ ಹೇಳಿದ್ರೆ ಇದು ನಿಮ್ಗೆ ಗೊತ್ತಿರೋ ವಿಷಯಗಳೇನಲ್ಲ. ಈಗ ಕಾವ್ಯಕ್ಕೆ ಕಾವ್ಯದೇ ಒಂದು ಸತ್ಯ ಅಂತ ಒಂದಿರುತ್ತೆ, ವಾಸ್ತವಕ್ಕೆ ವಾಸ್ತವ ಸತ್ಯ ಅಂತಾನೆ ಒಂದಿರುತ್ತೆ. ನಾವು ಈ ಕಾವ್ಯ ಸತ್ಯವನ್ನ ನಾವು ಅದನ್ನ ಸ್ವಲ್ಪ ಅದಕ್ಕೆ ಬಹಳ ಲಾಜಿಕ್ ನ ಒತ್ತು ಕೊಟ್ಟಾಗ ಸ್ವಲ್ಪ ಅದು ಒಂದು ರೀತಿ ಕಾವ್ಯದ ಒಂದು ಸತ್ಯವನ್ನ ಎಲ್ಲೋ ಶೈಥಿಲ್ಯ ಮಾಡುತ್ತೆ ಅದು ಅಂತ ಅನ್ಸೋದಿಲ್ವಂತ. ಕಾವ್ಯದ ಅಂಶಗಳು ಕಡಿಮೆ ಆಗುತ್ತೆ ಅವಾಗ ಅಂತ ಅದನ್ನ ನೀವು ತರ್ಕದಿಂದ ಅದನ್ನ ಬಿಡಿಸುವಂತ ಪ್ರಯತ್ನ ಮಾಡಿದಾಗ. ಆದರೆ ಈ ಕಾವ್ಯ ಸತ್ಯವನ್ನ ನಾನು ಅನಲೈಸ್ ಮಾಡಿದಾಗ ನಾನೊಂದು ಕಾವ್ಯ ಸತ್ಯವನ್ನ ಸೃಷ್ಟಿ ಮಾಡ್ತಾ ಇದ್ದೇನೆ. ನಾನು ಒಬ್ಬ ಕವಿ, ನಾನು ಕಾವ್ಯ ಸತ್ಯವನ್ನೇ ಸೃಷ್ಟಿ ಮಾಡ್ತಾ ಇರೋದು. ನೀವು ಅದರ ವಿಶ್ಲೇಷಣೆ ಅಲ್ಲ, ನೀವು ಸೃಷ್ಟಿ ಮಾಡ್ತಾ ಇದ್ದೀರಿ. ನಾನು ಸೃಷ್ಟಿ ಮಾಡ್ತಾ ಇದ್ದೇನೆ ಇದ್ರೊಳಗೆಲ್ಲ. ನಾವು ಈಗ ನೋಡಿ, ಇವನು ಬರ್ತಾನೆ, ಇದನ್ನ ಸೀತೆ ಅಗ್ನಿ ಪ್ರವೇಶ ಮಾಡಕ್ ಹೋದಾಗ ಲಕ್ಷ್ಮಣ ಬರ್ತಾನೆ, ಅದೊಂದು ಕಾವ್ಯ ಸತ್ಯ ಅಲ್ವೇ? ಲಕ್ಷ್ಮಣ ಬಂದು ಹಿಂದಕ್ಕೆ ಅವಳನ್ನ ಹೇಳ್ಕೊಂಡ್ಬಂದು ರಾಮನ್ನು ಕೂಡ ಹೇಳ್ಕೊಂಡು ಬಂದದ್ದ ಕೆಲಸ. ಮತ್ತೆ ಇದು ಮಾಡಿದ್ ನೀನು ದಶರಥ ಮಹಾರಾಜನ ನಿಮ್ಮಿಬ್ಬರು ಕೈ ಹೊಡಿಸಿ ಅಗ್ನಿ ಪ್ರದಕ್ಷಿಣೆ ಮಾಡಿಸಿದ್ರೆ ಇವಾಗ ನೀವು ಅದನ್ನ ಮಾಡು. ಅವ್ರಿಗೆ ರಾಮಗೆ ಎಂತ ಆರ್ಗ್ಯುಮೆಂಟ್ ಕೊಡ್ತಾನ ಅವನು. ಇದು ರಾಮ ಸೀತೆಗೆ ಹೇಳ್ತಾನಲ್ಲ, ಏನು ವಿಭೀಷಣನ ಹೆಂಡತಿ ನಿನ್ನ ಪರವಾಗಿ ಸುಳ್ಳು ಹೇಳ್ಬಹುದು, ಹಾಗೆ ಅದನ್ನ ನಾನು ನಂಬಲ್ಲ ಅಂತ ಅಂದಾಗ ಇವನು ಲಕ್ಷ್ಮಣ ತಿರುಗಿಸ್ತಾನೆ, ನೀನು ಯಾವ ನೆಟ್ಟಗಿದ್ದೆ ಅಂತ ಅನ್ನೋದಕ್ಕೆ ನಿನಗೇನು, ಲಕ್ಷ್ಮಣನ ಕೇಳು ಅಂತ ಅಂದ್ರೆ ತಮ್ಮ ಅಣ್ಣನ ಪರವಾಗಿ ಸುಳ್ಳು ಹೇಳ್ದ ಅನ್ಬೋದು, ಆಂಜನೇಯನ ಕೇಳು ಅಂತ ಅಂದ್ರೆ ಶಿಷ್ಯ ಹೇಳ್ದ ಅನ್ಬೋದು, ಅವನು ಉಪಕೃತನಾದದಿಂದ ಸುಗ್ರೀವ ಅಂತ ಹೇಳ್ತಾರೆ, ನೀನೇನು ಉತ್ತರ ಹೇಳ್ತೀಯ ಅಂತ ಲಕ್ಷ್ಮಣ ಕೇಳ್ತಾ ರಾಮನ ಉತ್ತರ ಇಲ್ಲ ಇದಕ್ಕೆಲ್ಲನೂ ಕತ್ತು ಬಗ್ಗಿಸ್ಕೊಂಡು ಕೂತ್ಕೊಂಡ್ಬಿಡ್ತಾನ ಅವನು. ಇವನು ಇಬ್ರು ರಟ್ಟೆ ಹಿಡ್ಕೊಂಡು ಅಗ್ನಿ ಹತ್ರಕ್ಕೆ ತಗೊಂಡು ಹೋಗ್ತಾನಲ್ಲ ಇದನ್ನ. ಇದು ಕಾವ್ಯ ಸತ್ಯ ಅಲ್ವೇ? ಅದರ್ವೈಸ್ ನೀವು ಯಾವ ರೀತಿಯ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ರಿ? ಅಗ್ನಿದೇವನೇ ಬಂದು ಸೀತೆಯನ್ನ ಎತ್ಕೊಂಡು ಬಂದು ಕೊಟ್ಟ ಅಂತ ಮೂಲದಲ್ಲಿ ಇದೆ ಇದ್ರೊಳಗೆಲ್ಲ. ಅಗ್ನಿದೇವ ಅವನ್ನೆಲ್ಲ ನನ್ನ ಇದ್ರೊಳಗೆ ಇಲ್ಲ. ಇದನ್ನು ನೀವು ಯಾವ ರೀತಿ ಮಾಡಬೇಕು? ಲಕ್ಷ್ಮಣನೇ ಸರಿ ಇದಕ್ಕೆ. ಲಕ್ಷ್ಮಣನ ಬಿಟ್ಟು ಇನ್ಯಾರು ಇದ್ರಲ್ಲಿ ಇಂಟರ್ಫಿಯರ್ ಮಾಡೋಕ್ಕೆ ಇನ್ಯಾರಿಗೂ ಇದಿಲ್ಲ, ಏನು ಔಚಿತ್ಯ ಬರಲ್ಲ, ತಾಕತ್ತು ಇಲ್ಲ ಇದರೊಳಗೆಲ್ಲ. ಸೊ ಇದು ನಾನು ಮಾಡಿರುವಂಥ ಕಾವ್ಯ ಸತ್ಯ. ಇದಲ್ಲೇ ನಾನು ಆ ಕಾವ್ಯ ಸತ್ಯವನ್ನ ನೀ ಹಾಳು ಮಾಡಿದೆ ಅಂತ ನನ್ನ ಮೇಲೆ ಆಪಾದನೆ ಮಾಡಿದ್ರೆ ನಾನೊಂದು ಕಾವ್ಯ ಸತ್ಯವನ್ನು ಸೃಷ್ಟಿ ಮಾಡಿದ್ದೀನಿ. ಸರಿ, ಈ ಪರ್ವದಲ್ಲಿ ಕೂಡ ನಾನು ಉದ್ದಕ್ಕೂ ನಾನು ಕಾವ್ಯ ಸತ್ಯವನ್ನ, ಹೊಸ ಕಾವ್ಯ ಸತ್ಯವನ್ನೇ ತಂದಿದ್ದೀನಿ ನಾನು. ಹೌದು, ಅದನ್ನ ಮಾಡಿದ್ದಾರೆ, ಉದ್ದಕ್ಕೂ ಪರಂಪರೆಯಲ್ಲಿ ಮಾಡ್ಕೊಂಡೇ ಬಂದಿದೆ. ಹೌದು, ಅದು ಒಂದೊಂದು ರಾಮಾಯಣದ ವರ್ಷನ್, ರಾಮಾಯಣದ ನಾಟಕದ ವರ್ಷನಲ್ಲೂ ವ್ಯತ್ಯಾಸವಾಗಿ ಇದೆ. ಇದನ್ನು ಓದಿದ್ರೆ, ಈ ಕಾದಂಬರಿಯನ್ನು ನೀವು ಓದಿದ್ರೆ ನಿಮಗೆ ಈ ಪಾತ್ರಗಳು, ಅವರ ವರ್ತನೆಗಳು ಮತ್ತು ಅಲ್ಲಿ ಬರುವಂಥ ವಿಚಾರಗಳು ಇವೆಲ್ಲನೂ ನಿಮಗೆ ಕಾವ್ಯ ಸತ್ಯ ಅಂತ ನಿಮ್ಮ ಅನುಭವಕ್ಕೆ ಬರುತ್ತೆ. ಅಷ್ಟೇನೆ ಕ್ವಶನು. ಉಳಿದ ಪ್ರಶ್ನೆಗಳನ್ನು ಕೇಳಲೇಬಾರ್ದು. ಸೋಷಿಯಾಲಜಿ ಟೆಕ್ಸ್ಟ್ ಆಗಿ ನೋಡಬಾರ್ದು ನಿಮಗೆ. ಯಾಕೆಂದ್ರೆ ಈಗ ರಾಮಾಯಣ ಇಟ್ಕೊಂಡು ಏನ್ ಬರೆದ್ರು ಕೂಡ ಅದೊಂದು ಸೋಷಿಯಾಲಜಿಯ ಇಂಟರ್ಪ್ರಿಟೇಷನ್ಗಳೇ ಒಳಗಾಗುವಂತ ಸಂದರ್ಭ ಇರೋದ್ರಿಂದ ಆ ದೃಷ್ಟಿಯಿಂದ ನನಗೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ. ಹೌದು. ಹಾಗಾಗಿ ನೀವು ಹೇಗೆ ಅದನ್ನ, ಆ ನಿಲುವನ್ನು ಹೇಗೆ ನೀವು ಸಮರ್ಥನೆ ಮಾಡ್ಕೊಳ್ತೀರಿ ಅಂತ ಇದಿಷ್ಟು ನಾನು ಒಂದಷ್ಟು ರೆಡಿ ಮಾಡ್ಕೊಂಡ್ ಬಂದಿದ್ದು ಪ್ರಶ್ನೆಗಳು ಸರ್.
ಇದ್ರ ಬಗ್ಗೆ ಜೈಪುರ್ ಫೆಸ್ಟಿವಲ್ ಬಗ್ಗೆ ಏನಾದ್ರು ಹೇಳೋದಿದೆಯಾ ನಿಮ್ಗೆ? ಅದ್ರ ಬಗ್ಗೆ ಏನಂತ ನನಗೆ ಗೊತ್ತಿಲ್ಲ. ಅದು ಏನು ಆ ಥರದ್ದು ಅಲ್ಲಿ ನನಗೆ ಗೊತ್ತಿಲ್ಲ. ನಾನು ಇದು ಮೊದಲನೇ ಸಲ ಹೋಗ್ತಾ ಇರೋದು. ಮತ್ತೆ ಇದಕ್ಕೆ ಇನ್ನ ಈ ಕೃತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಬೇರೆ ಏನಾದ್ರು ಹೇಳುವಂಥದ್ದು ಇದೆಯಾ? ನನಗೇನು ತೋರ್ತಾ ಇಲ್ಲ. ಬಟ್ ಈ ನಮ್ಮ ಸಂದರ್ಶನದಲ್ಲಿ ಅದರ ಈ ಅಂಶಗಳೆಲ್ಲ ಏನ್ ಕವರ್ ಆಗ್ಬೋದು ಆಗಿದೆ ಅಂತ ಅನ್ಸಿದ್ಯಾ? ಆಗಿದೆ ಅನ್ಸುತ್ತೆ. ನಾನು ಇಷ್ಟು ಅಂದ್ಕೊಂಡು ಈಗ ನಾವು ಮಾತಾಡಿರೋದು ಎಲ್ಲನೂ ರೆಕಾರ್ಡ್ ಆಗಿದೆಯಲ್ಲ? ರೆಕಾರ್ಡ್ ಆಗಿದೆ ಸರ್, ಆಗಿದೆ. ನಂದೇನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ಇವ್ರದ್ರಲ್ಲಿ ಆಗಿದೆ, ಪೂರ್ತಿ ಆಗಿದೆ. ಸರಿ ಸರ್, ಹಾಗಿದ್ರೆ ಈಗ ನೋಡಿ ಅಲ್ಲಿ ಇದು ಸೀತಾ ಇವ್ರಿಗೆ ಕೌಸಲ್ಯಗೆ ಅವಳ ತವ್ರ ಮನೆಯಿಂದ ಬಂದದ್ದು ಅಂತ ಅದೇನು ಸಹಸ್ರ ಗ್ರಾಮ ಅಂತಲೂ ಏನೋ ಬರುತ್ತೆ ಇದರಲ್ಲಿ. ಐ ಹ್ಯಾವ್ ರೆಡ್ಯೂಸ್ಡ್ ಇಟ್ ಟು 50. ನೀವು ಇದನ್ನ ರಾಮ ಕೊಂದಿದ್ದು ರಾಕ್ಷಸರ ಸಂಖ್ಯೆಯನ್ನು 14ಕ್ಕೆ ಇಳಿಸಿದ್ದೀನಿ ಇದರೊಳಗೆಲ್ಲನೂ. ಆಮೇಲೆ ನನಗೆ ಇನ್ನೊಂದಿತ್ತು ಮನಸ್ಸಿನಲ್ಲಿ ಹೇಳೋದಕ್ಕೆ ಅಂತ, ಏನಂದರೆ ಮಹಾಭಾರತದಲ್ಲಿ ವಿದುರ ನೀತಿಯಲ್ಲಿ ಇದು ವಿದುರ ಧೃತರಾಷ್ಟ್ರನಿಗೆ ಹೇಳಬೇಕಾದ್ರೆ ತ್ಯಜೇತ್ ಕುಲಾರ್ಥೆ ಪುರುಷಂ ಗ್ರಾಮಸ್ಯಾರ್ಥೆ ಇದು ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವಿ ತ್ಯಜೇತ್. ಆ ಕೊನೆಯ ವಾಕ್ಯ ಇದೆಯಲ್ಲ, ಆತ್ಮಾರ್ಥೆ ಪೃಥ್ವಿ ತ್ಯಜೇತ್ ಅಂತ ಅನ್ನೋದು ಭಾಳ ಇಂಪಾರ್ಟೆಂಟ್. ನನಗೆ ಅದನ್ನು ಇಲ್ಲಿ ಕೋಟ್ ಮಾಡೋಣ ಅಂತ ಮನಸ್ಸಲ್ಲಿ ಬಂತು. ಆದರೆ ಇದು ದ್ವಾಪರ ಆದರೆ ನಾನು ಆ ಮಾತನ್ನು ತಂದುಬಿಟ್ಟಿದ್ದೇನೆ. ಸೀತೆ ಬಾಯಿಲಿ ಆ ಮಾತನ್ನು ನಾನು ತಂದಿದ್ದೇನೆ ಇದಕ್ಕೆ. ಯಾಕೆಂದರೆ ನೀನು ರಾಜ್ಯಕ್ಕೋಸ್ಕರವಾಗಿ ಸತ್ಯವನ್ನು ಹೇಳ್ತಿದ್ದೀಯ ನೀನು. ನಾನು ಸತ್ಯವಂತೆ ಅಂತ ಅನ್ನೋದು ನಿನಗೆ ಗೊತ್ತಿದೆ. ನೀನು ರಾಜ್ಯಕ್ಕೋಸ್ಕರವಾಗಿ ಬಿಟ್ಟಿದ್ದೀಯ ನೀನು ಯಾಕೆ ಇದು ಹೋಗಲಿಲ್ಲ? ಲಕ್ಷ್ಮಣ ಹೋದಾಗೆ 50 ಗ್ರಾಮದನ್ನ ನೀನೇ ಅಲ್ಲಿಗೆ ಹೋಗ್ಬಿಟ್ಟು ಲಕ್ಷ್ಮಣನ್ನೇ ಇಲ್ಲಿ ಯಾಕೆ ನೀನು ಸಿಂಹಾಸನದ ಮೇಲೆ